ಇನ್ನು ಯಾರು ಬಂದಿಲ್ಲ ಇವತ್ತು. ನಮಸ್ಕಾರ. ಇನ್ನು ಇವತ್ತು ಗೋಪಾಲನಿಷತ್ತು ಹೇಳ್ಕೊಂಬಿಡೋಣ. ಯಾಕೆಂದ್ರೆ ಇನ್ನು 2-3 ದಿನ ನಾನು ಕ್ಲಾಸ್ ತೊಗೊಳಕ್ ಆಗೋದಿಲ್ಲ. ಆಲ್ಮೋಸ್ಟ್ ಇನ್ನೊಂದು ವಾರ ಕ್ಲಾಸ್ ತೊಗೊಳಕ್ ಆಗೋದಿಲ್ಲ, ನನಗೆ ಬೇರೆ ಕೆಲಸ ಇದೆ. ಹಾಗಾಗಿ ಇವತ್ತು ರಾಮಾಯಣ ಬೇಡ, ಗೋಪಾಲನಿಷತ್ತು ಹೇಳ್ಕೊಂಬಿಡೋಣ ಇವತ್ತು. ಯಾಕೆಂದ್ರೆ ಅದು ರಾಮಾಯಣ ಸುಮಾರು ಮುಂದೆ ಹೋಗಿದೆ, ಇದು ಮುಗಿಸ್ಕೊಡೋಣ ಇದನ್ನ ಅಂತ. ಯಾವತ್ತು ಜನ ಬಂದಿಲ್ಲ, ಸ್ವಲ್ಪ ವೇಟ್ ಮಾಡೋಣ. ನಮಸ್ಕಾರಪ್ಪ. ನಮಸ್ಕಾರ. ಸಬಿತಾ, ನಾನು ಸೊನ್ನೆಗಳ. ಅಡಿಯ ನಮಸ್ಕಾರ, ಸೇವಿಸಿದ್ರಿ ಅಂತ. ಓಕೆ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸುಧಾ, ನಮಸ್ಕಾರ. ಇನ್ನೊಂದು 2-3 ನಿಮಿಷ ನೋಡ್ಬಿಟ್ಟು ಶುರು ಮಾಡೋಣ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ஷீரொன்றுதூப்புல் திருவேங்கடமுடையான் பாரன்னச்சொன்ன பயமொழியுள் ஓரொன்றுதானே அமையாதோம். தாரணையில் வாழ்வார்க்கு வானேரப்போ மனவன் வாழ்வு. ಅಖಿಲಾನವ ಲೋಕಾಯನ್ಯ ಕಾಲಾನ್ ಪಾಶ್ರವನ್ನು ಹೇಳ್ಕೊಂಡ್ವಿ. ಒಂದು ಸ್ವಲ್ಪ ಅದ್ರಲ್ಲಿ ಬಾಕಿ ಐತೆ ಅಷ್ಟೇ. ಎಲ್ಲ ಅದನ್ನು ಸ್ವಲ್ಪ ಹೇಳ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಪಾಶ್ರ ಅಂತ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅದರಲ್ಲಿ ಮಹಿಳಾಧೀನ ಭುಜಾಂತರಸ್ಯ ಯೋನಃ ಅಲ್ಲಿವರೆಗಾಗಿತ್ತು. ಅಲ್ಲಿ ಅದು ಹೇಳ್ತಾರೆ, ಅದಕ್ಕೆ ಮಹಿಳಾ ಅಧೀನ ಅಲ್ಲಿ ಭುಜಾಂತರಸ್ಯ ಅಂದ್ರೆ ಭುಜಗಳ ಅಂತರ ವಕ್ಷಸ್ಥಲ. ವಕ್ಷಸ್ಥಲಕ್ಕೆ ಅಧೀನವಾಗಿರೋದು ಅಲ್ಲಿ ಲಕ್ಷ್ಮಿ ವಾಸ ಮಾಡುವಂಥದ್ದು. ಇಲ್ಲ, ಭಗವಂತ ಲಕ್ಷ್ಮಿಗೆ ಅಧೀನ, ಲಕ್ಷ್ಮಿ ಭಗವಂತನಿಗೆ ಅಧೀನಳಾಗಿದ್ದಾಳೆ. ಪರಸ್ಪರ ಅದು ಭಾವ್ಯ ಅದು. ಹಾಗಾಗಿ ಅಂತರ ಇದು ಯೂನಃ ಅಂದ್ರೆ ನಿತ್ಯ ಯುವಕ. ಈ ಸ್ತೋತ್ರ ಪೂರ್ತಿ ಸ್ವಾಮಿಗೆ ಅವರು ಯುವ ಪದವನ್ನು ಹಾಕ್ತಾನೆ ಇರ್ತಾರೆ. ಯುವಕನ ಮೇಲೆ ಅವ್ರು ಹೋಗಕ್ಕೆ ಇಷ್ಟವೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಭಗವಂತ ಅಲ್ಲಿ ಪರಮಪದಲ್ಲಿ ಇರುವಂತಹ ಭಾವನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಯುವಕನಾಗಿಯೇ ಇರ್ತಾನೆ. ಅದಕ್ಕೆ ಯುವನಃ ಯುವ ಅಂತ ಪದಗಳನ್ನ ಹಾಕ್ತಾ ಇರ್ತಾರೆ. ಇಲ್ಲಿ ಇದು ಅಂದ್ರೆ ನಮಗೆ ಎರಡೂ ವಿಶೇಷಣ. ಅಂದ್ರೆ ಶ್ರೀಪತಿತ್ವ ಭಗವಂತನಿಗೆ, ಕಡೆಗೆ ಭಗವಂತನ ಸಹಧರ್ಮಚರ್ಯ ಅದು ಸಹ ನಮಗೆ ಬೇಕಾದು. ಭಗವಂತನ ಇದು ಸಹ ಇದು. ಅದರಿಂದ ಲಕ್ಷ್ಮೀಕಾಂತನೂ ಬೇಕು, ಎರಡೂ ಸಹ ಬೇಕು. ಅದಕ್ಕೆ ಇದರಲ್ಲಿ ಯತಿರಾಸಕ್ತಿ ಬರಬೇಕಾದಂದ್ರೆ ಶುರು ಮಾಡ್ಬೇಕಾದ್ರೆ ಹೇಳ್ತಾರೆ, ಕಮಪ್ಯಾದ್ಯಂ ಗುರುಂ ವಂದೇ ಕಮಲಾಗೃಹನೇ ದಿನಂ ಅಂದ್ಬಿಟ್ಟು ಸಹಧರ್ಮಿಚರೀಂ ಶೌರೇಹೇ ಸಮ್ಮಂತ ಜಗದ್ಧಿತಾಮ್ ಅಂತ ಮೊದಲು ಹೇಳ್ಬೇಕಾದಂದ್ರೆ ಕಮಪಿ ಅದನ್ನು ಗುರುಂ ಆದಿಗುರುಂ ಒಂದೇ. ಯಾರು ಅಂದ್ರೆ ಕಮಲಾ ಗೃಹ ಮೇಧಿನಂ ಅಂದ್ರೆ ಗೃಹ ಮೇಧಿಯಿಂದ ಅಂದ್ರೆ ಮನೆಯನ್ನು ಸ್ಥಾಪಿಸುವಳು ಇದು ಕಮಲ. ಅವಳು ಕಮಲಾ ಗೃಹ ಮೇಧಿ. ಅವಳನ್ನ ಹೊಂದಿದವನು ಮೇಧಿನಂ ಅಂದ್ರೆ ಕಮಲೆಯನ್ನ ಗೃಹಮೇಧಿಯಾಗಿ ಹೊಂದಿರುವಂತಹ ಭಗವಂತ ನಮಸ್ಕಾರ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಹೇಳ್ಬೇಕಾದ್ರೆ ಸಹಧರ್ಮಚರೀಂ ಶೌರೇಹೇ ಅಂದ್ರೆ ಶೌರೇಹೇ ಸಹಧರ್ಮಚರೀಂ. ಶೌರಿ ಅಂತ ಭಗವಂತನ ಸಹಧರ್ಮಚರ್ಯಾದಂತ ಅವಳಿಗೆ ಅವಳು ಹೌದು ಸಂಮಂತ್ರಿತ ಜಗತ್ತಿತ. ಜಗತ್ತಿನ ಸೃಷ್ಟಿ ಸ್ಥಿತಿ ಪಳಿ ಎಲ್ಲದರಲ್ಲೂ ಸಂಮಂತ್ರಿತ ಅಂದ್ರೆ ಅವಳು ಭಗವಂತನಿಗೆ ಸಲಹೆಯನ್ನು ಕೊಡುವಂತವಳು ಅಂತ ಅದು ಹೇಳ್ತಾಳೆ. ಹಾಗಾಗಿ ನಮಗೆ ಶ್ರೇಯಪತಿತ್ವ ಹೇಳ್ಬೇಕಾದ್ರೆ ಭಗವಂತ ಹೇಳ್ಬೇಕು ಶ್ರೇಯಪತಿತ್ವ ಹೇಳ್ತೀವಿ. ತಾಯಿಗೆ ಹೇಳ್ಬೇಕಾದಂದ್ರೆ ಸಹಧರ್ಮಚರ್ಯ ಅಂತ ಹೇಳ್ತೀವಿ. ಎರಡೂ ಸಹ ನಮಗೆ ಬೇಕಾಗಿದ್ದೆ ಅದು.
ಹಾಗಾಗಿ ಎರಡೂ ಸಹ ಇದು ಹೊಂದುತ್ತೆ. ಅಧೀನ ಅನ್ನೋದು ಎರಡು ಒಬ್ರಿಗೊಬ್ರು ಪರಸ್ಪರ ಅಧೀನ ಹೊಂದುತ್ತೆ ಅದನ್ನ. ಹಾಗಾಗಿ ಅದನ್ನ ಹೇಳೋದಕ್ಕೆ ಅದರಲ್ಲಿ ಕಡೆಗೆ ಅದನ್ನ ಹೇಳ್ಕೊಂಡ್ವಿ. ಅದರಲ್ಲಿ ಲಕ್ಷ್ಮಿ ಅವಳು ವಕ್ಷಸ್ಥಲದಲ್ಲಿ ಇರೋದ್ರಿಂದ ಅದು ಅಂತಃಪುರಕ್ಕೆ ಅನ್ಯರ ಪುರುಷರಾದವರು ಯಾರು ಹೋಗೋಕ್ ಸಾಧ್ಯವಿಲ್ಲ, ಅನ್ಯ ಸ್ತ್ರೀಯರು ಸಹ ಹೋಗೋಕ್ ಸಾಧ್ಯವಿಲ್ಲ, ಅದು ತಾಯಿ ತೈಸೋದಿಲ್ಲ ಅಂತ ಇದೊಂದು ಇದಾಗಿ ಹೇಳೋ ಮಾಡಿದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಪುರುಷ ರತ್ನವಾಗಿ ಅವನು ಭಗವಂತನ ಕೋಡಲ್ಲಿ ಆವರಿಸಿದ್ರೆ ಆಗ ತಾಯಿಗೇನು ಇದಿರೋದಿಲ್ಲ, ಸಂತೋಷ ಪಡ್ತಾಳೆ. ಅವಳು ಸ್ತ್ರೀ ರತ್ನ ಇದ್ದಾಳೆ, ನಾವು ಪುರುಷ ರತ್ನ ಆಗಿ ಪುರುಡನ್ಮಣಿ ವರಭಾಗ ಅನ್ನೋ ತರ ಇರೋಣ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಇದು ಫಲದಶೆಯಲ್ಲಿ ಭಾವನಾಂತರ್ಗತ, ಒಂದು ಭಾವನೆ. ಅಲ್ಲಿ ಹೋದ್ರೆ ಇಬ್ರು ಅದರಲ್ಲಿ ವಾಸುದೇವ, ಅಲ್ಲಿ ಇಬ್ರು ಲಕ್ಷ್ಮೀ ವಾಸುದೇವ ಪರವಾಸುದೇವ ಇದ್ದೇ ಇರ್ತಾರೆ, ಅಲ್ಲಿ ಅನುಭವಿಸ್ತೀವಿ. ಇಲ್ಲಿ ಅವರು ಇಲ್ಲಿ ಈ ಬದ್ಧ ದೇಶದಲ್ಲೇ ಸ್ವಾಮಿ ಅದನ್ನ ಅನುಭವಿಸ್ತಾ ಇದ್ದಾರೆ ಅದನ್ನ. ಅದಕ್ಕೆ ಆಮೇಲೆ ಅಭಿಲಾಪ ಕ್ರಮ ದೂರಂ ಅಂತ ಹೇಳೋದಕ್ಕೆ ಅಂದ್ರೆ ಇದು ವರ್ಣಿಸೋದಕ್ಕೆ, ಅಭಿಲಾಪ ಅಂದ್ರೆ ವರ್ಣಿಸೋದು. ಅದಕ್ಕೆ ಅಭಿಲಾಪ ಕ್ರಮ ಅಂದ್ರೆ ಭಗವಂತನ ಸ್ವರೂಪ ಅನ್ನೋದದು ದೂರಂ, ಅದು ವರ್ಣಿಸಕ್ಕೆ ಸಾಧ್ಯವಿಲ್ಲ ಅನ್ಬಿಟ್ಟು ಅಂತ. ಅದಕ್ಕೆ ಶ್ರುತಿಯ ಒಂದು ನಿರ್ವಚನವನ್ನು ತಗೊಂಡು ಅದಕ್ಕೆ ವ್ಯಾಖ್ಯಾನ ಮಾಡೋ ತರ ಈ ಪದವನ್ನು ಹಾಕಿದ್ದಾರೆ. ಶ್ರುತಿಯಲ್ಲಿ ಏನಾಗುತ್ತೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನ್ಬಿಟ್ಟು, ಮಾತು ಭಗವಂತನ ವರ್ಣನೆ ಮಾಡಕ್ ಹೋಗಿ ನಿವರ್ತಂತೆ ಆಗೋದಿಲ್ಲ ಅಂತ ಹಿಂದಿರುಗ್ಬಿಡ್ತು. ಸರಿ, ಮನಸ್ಸಾದ್ರೂ ಮನಸ್ಸು ಹೋಗಕ್ ಸಾಧ್ಯವ ಅಂದ್ರೆ ಅಪ್ರಾಪ್ಯ ಮನಸಾ ಸಹ, ಮನಸ್ಸಿನಿಂದಲೂ ಸಹ ಸಾಧ್ಯವಿಲ್ಲ ಅಂತ ಹೇಳ್ತು. ಅದು ಭಗವಂತನ ಅಲ್ಲಿ ಆನಂದಕ್ಕೆ ಹೇಳಿದಂತ ಇದು. ಅದನ್ನ ಭಗವಂತನ ಗುಣಗಳು ಸ್ವರೂಪಕ್ಕೂ ಅದನ್ನ ಹೇಳ್ಬೋದು. ಅದಕ್ಕೆ ಇಲ್ಲಿ ಅವಾಗ ಒಂದು ಪ್ರಶ್ನೆ ಬರುತ್ತೆ, ಕೃತಿ ಈ ತರ ಹೇಳ್ತಾ ಇದೆಯಲ್ಲ, ಇಲ್ಲಿ ಸ್ವಾಮಿ ಅಲ್ಲಿ ವರ್ಣನೆ ಮಾಡ್ತಾರೆ, ಅಲ್ಲಿ ಬೃಂದಾವನದಲ್ಲಿ ಸ್ತ್ರೀಯರೆಲ್ಲೂ ಅವನ ಅನುಭವಿಸ್ತಾನೆ ಇದ್ದಾರೆ, ಅವನ ಜೊತೆ ನೃತ್ಯ ಮಾಡ್ತಾ ಇದ್ದಾರೆ, ಅವನ ಜೊತೆ ರಾಸ ಕ್ರೀಡೆ ಆಡ್ತಾ ಇದ್ದಾರೆ, ಎಲ್ಲ ಇದ್ದಾರೆ. ಆಗ ಶ್ರುತಿ ಹೇಳಿದ್ದು ಸರಿಯಾಗ್ಲಿಲ್ವಲ್ಲ, ಆಗ ನಮ್ಮ ಶಿಕ್ಲಿ ದೂರವಾಗ್ಲಿಲ್ವಲ್ಲ ಅವನು ಅನ್ನುವಾಗ ಅದಕ್ಕೆ ಆ ಶ್ರುತಿಯ ಪದಕ್ಕೆ ನಿರ್ವಚನ ಮಾಡೋ ಹೇಳ್ತಾರೆ. ಶ್ರುತಿಯಲ್ಲಿ ಹೇಳಿದ್ದೇನು ಅಂದ್ರೆ, ಯಥೋವಾಚೋ ನಿವರ್ತಂತೆ ಅಂದ್ರೆ ಭಗವಂತನ ವರ್ಣನೆ ಮಾಡಕ್ ಸಾಧ್ಯವೇ ಇಲ್ಲ ಅಂತ ಹಿಂದೆ ಬರ್ಲಿಲ್ಲ, ಇನ್ನು ಮೇಲೆ ನನಗೆ ಹೇಳಕ್ ಸಾಧ್ಯವಿಲ್ಲ, ಇನ್ನೂ ಇದೆ, ಸುಮಾರು ಹೇಳ್ಕೊಂಡೋಯ್ತು ಭಗವಂತನಿದು, ಇನ್ನೂ ಇದೆ, ಅದು ಹೇಳಕ್ ಸಾಧ್ಯವಿಲ್ಲ ಅಂತ ಬಂತೇ ತವರ. ಹಾಗಾಗಿ ಭಗವಂತನ ರೂಪವನ್ನು ತಗೊಂಡ್ರು ಸಹ, ರೂಪ ತಗೊಂಡ್ರು ಸಹ ಅದು ಸ್ವಲ್ಪವೂ ಅಸಾಧ್ಯ ಅಂತಿಲ್ಲ, ಸಿಗುತ್ತೆ. ಆದ್ರೆ ಭಗವಂತನ ಸಂಪೂರ್ಣವಾದ ಒಂದು ಸ್ವರೂಪ ಇದೆಯಲ್ಲ, ಅದು ಸಾಧ್ಯವಿಲ್ಲ ಅಂದ್ಬಿಟ್ಟು ಅಂತ, ಮನಸ್ಸಲ್ಲೂ ಊಹಿಸುವ ಸಾಧ್ಯವಿಲ್ಲ ಅಂತ. ಯಾವ್ದಾದ್ರು ಒಂದು ವಸ್ತು ಸಿಗೋದೇ ಇಲ್ಲ ಅಂದ್ರೆ ಯಾರು ಪ್ರಯತ್ನವೇ ಪಡೋದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಹಾಗಾಗಿ ಆ ಶ್ರುತಿ ಅರ್ಥ ಏನ್ ಮಾಡ್ಬೇಕು ಅಂದ್ರೆ, ಭಗವಂತನ ಸಂಪೂರ್ಣವಾಗಿ ವರ್ಣನೆ ಮಾಡಲು ಸಾಧ್ಯವಿಲ್ಲ, ಭಗವಂತನ ಗುಣವನ್ನು ಸ್ವರೂಪನು ಸಂಪೂರ್ಣವಾಗಿ ಮನಸ್ಸಿನಿಂದಲೂ ನೆನೆಸಲು ಸಾಧ್ಯವಿಲ್ಲ ಅಂತ ಅರ್ಥವೇ ತವರ ಹೇಳಕ್ ಆಗೋದೇ ಇಲ್ಲ ಅಂತ ಅರ್ಥ. ಹೇಳಕ್ ಆಗೋದಿಲ್ಲ ಅಂದ್ರೆ ಗುಣಗಳು, ಭಗವಂತನ ಷಾಡ್ಗುಣ್ಯ ಎಲ್ಲ ಗುಣಗಳು ಹೇಳಿರ್ಬೇಕಾದ್ರೆ ಅಂದ್ರೆ ಎಲ್ಲೇ ನಮಗೆ ದಾಟೋಕ್ ಸಾಧ್ಯವಿಲ್ಲ ಅಂತ ತವರ ಅತ್ಯಂತ ಸಿಗೋದೇ ಇಲ್ಲ ಅನ್ನೋ ಅರ್ಥದಿಲ್ಲ. ಅದಕ್ಕೆ ಆ ಶ್ರುತಿಗೆ ಅರ್ಥವನ್ನ ಈ ತರ ಮಾಡ್ಬೇಕು ಅಂದ್ಬಿಟ್ಟು ಅದೇ ತರ ವ್ಯಾಖ್ಯಾನ ಮಾಡಿದ್ದಾರೆ. ಅರ್ಥ ಮಾಡ್ಬೇಕು ಅಂದ್ಬಿಟ್ಟು ಇಲ್ಲಿ ಸ್ವಾಮಿಯನ್ನ ತೋರಿಸ್ತಾರೆ ಅದರಲ್ಲಿ ಏನು ಅಂದ್ರೆ, ಹಾಗಾಗಿ ಇಲ್ಲಿ ಸ್ವಾಮಿಗೂ ದರ್ಶನ ಕೊಡ್ತಾ ಇದ್ದಾನೆ. ಅಂದ್ರೆ ಅವನ ಯಾವುದೋ ಒಂದು ಸಂಪೂರ್ಣವಾಗಿ ತಿಳ್ಕೊಳ್ಳೋ ಸಾಧ್ಯವಿಲ್ಲ. ಇಲ್ಲಿ ಗೋಪಾಲನಾಗಿ ಅವ್ರ ಜೊತೆ ಆಡ್ತಾನೆ, ಅವ್ರಿಗೆ ಅವನೇ ಪೂರ್ಣ. ಯಾಕಂದ್ರೆ ಅವರ ಮುಗ್ಧತೆಗೆ ಕೃಷ್ಣನೇ ಅವರಿಗೆ ಪರಿಪೂರ್ಣ, ಅವರಿಗೆ ಭಾವನೆ ಕೃಷ್ಣನೇ ಪರಿಪೂರ್ಣ ಅಂತ ತಪ್ಪಿಲ್ಲ. ಅದರಲ್ಲಿ ಅವದೇ ಪರಿಪೂರ್ಣತೆ ಅಂತ ತಿಳ್ಕೊಂಡು ನಾವು ಅದೇ ತರ ವ್ಯವಹಾರ ಮಾಡಬೇಕು. ಅರ್ಚಾಮೂರ್ತಿಯಲ್ಲಾಗ್ಲಿ ಅವತಾರ ಕಾಲಗಳಲ್ಲಾಗ್ಲಿ ಆ ಪರಿಮಿತವಾದದ್ದನ್ನೇ ಪರಿಪೂರ್ಣ ಅಂತ ತಿಳ್ಕೊಂಡು ನಾವು ವ್ಯವಹಾರ ಮಾಡ್ಬೇಕೇ ತವರ ಪರಿಪೂರ್ಣತೆ ನಮಗೆ ಸಿಗೋದೇ ಇಲ್ಲ. ಅದಕ್ಕೆ ಇದರಲ್ಲಿ ಈಶಾವಾಸ್ಯ ವಿಧಾನ್ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ಎಲ್ಲವನ್ನೂ ಮಾಡಿ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಬ್ರಹ್ಮನ ಒಂದು ವರ್ಣನೆ ಮುಂದಿನ ಶ್ಲೋಕದಲ್ಲೂ ಅದ್ರ ಮುಂದಿನ ಶ್ಲೋಕದಲ್ಲಿ ಮಹಸೆ ಮಹಿತಾ ಮೌಳಿನ ಅದರಲ್ಲಿ ಬರುತ್ತೆ. ಅದರಲ್ಲಿ ಅಂದ್ರೆ ಪರಿಪೂರ್ಣವಾಗಿ ಭಗವಂತ ಸಿಗೋದಿಲ್ವೇ ತರ ಸಿಗೋದೇ ಇಲ್ಲ ಅಂತ ಅರ್ಥವಿಲ್ಲ. ಹಾಗಾಗಿ ಅರ್ಥವನ್ನ ಶ್ರುತಿಯ ಅರ್ಥ ಆ ತರ
ಪರಿಪೂರ್ಣವಾಗಿ ಸಿಗೋದಿಲ್ಲ ಅಂತ ಇಲ್ಲಿ. ಹಾಗಾಗಿ ಇಲ್ಲಿ ಭಗವಂತ ನಾವು ಅವನಿಗೆ ಶರಣಾಗತ ನಮಗ್ ಪರಾಧೀನ ಆಗ್ಬಿಡ್ತಾನೆ, ಆಗ ಸುಲಭ ನಮಗೆ ಸಿಗ್ತಾನೆ. ಆಗ ನಮಗೆ ಸಿಗುವಂತ ಭಗವಂತ ಸಹ ಯಾವುದೋ ಒಂದು ಅಂಶ ಮಾತ್ರ ನಮಗೆ. ಅವತಾರ ಕಾಲ ಕೃಷ್ಣನಾಗಿದ್ದಾಗಲೂ ರಾಮನಾಗಿದ್ದಾಗಲೂ ರಾಮನಲ್ಲಿರುವುದು ಪರಿಪೂರ್ಣವಾದ ಭಗವಂತನಲ್ಲ ನಮಗೆ ಒಂದು ಭಾಗ. ಅದೇ ತರ ಕೃಷ್ಣದಲ್ಲೂ ಒಂದು ಭಾಗ. ಆ ಒಂದು ಭಾಗವನ್ನೇ ಪರಿಪೂರ್ಣವಾಗಿ ತಿಳ್ಕೊಂಡು ನಾವು ವ್ಯವಹಾರ ಮಾಡಬೇಕು, ಸ್ತೋತ್ರವನ್ನು ಮಾಡಬೇಕು. ಹಾಗಾಗಿ ಸ್ತೋತ್ರವನ್ನೇ ಮಾಡಬಾರದು ಅಂತ ಇಲ್ಲ, ನಮ್ಮ ಬುದ್ಧಿಗೆ ಇತಿಮಿತಿಗೆ ಸಿಕ್ಕಿದಷ್ಟು ಸ್ತೋತ್ರವನ್ನು ಮಾಡಬೇಕು, ಹೇಳಬೇಕು. ಅದನ್ನೇ ಹೇಳ್ತಾರೆ ಅವನ ಅಭಿಲಾಷ ಪದಂ ಅದ್ ಹೇಳ್ತಾರೆ. ಅದರ ತರ ದೂರನಾದ್ರೂ ಸಹ ಅಭಿಲಾಷೆ ಅಂತ ಇದೆಯಲ್ಲ ಬಗ್ಗೆ, ಅಭಿಲಾಷ ಪದಂ ಭಗವಂತನ ಸ್ತೋತ್ರ ಒಂದು ಅಭಿಲಾಷೆ ಎಲ್ಲರಿಗೂ ಇರುತ್ತೆ. ಎಲ್ಲ ಆಚಾರ್ಯಗಳು ಎಲ್ಲರೂ ಎಷ್ಟೊಂದು ಸ್ತೋತ್ರಗಳು ಮಾಡಿದ್ದಾರೆ, ಶ್ರುತಿಯೇ ಕೊಂಡಾಡುತ್ತೆ. ಅಭಿಲಾಷೆ ಇದೆ ಎಲ್ಲಕ್ಕೂ. ಅದು ಆ ಪದ ದೂರ ಭಗವಂತನ ಪೂರ್ಣವಾಗಿ ಸಾಧ್ಯವಿಲ್ಲ. ಎಷ್ಟು ಸಿಗುತ್ತೋ ಒಂದೊಂದು ಉಪನಿಷತ್ತು ಒಂದೊಂದು ತರ ಭಗವಂತ ಅನ್ಸುತ್ತೆ. ಎಲ್ಲ ಉಪನಿಷತ್ತು ತಗೊಂಡ್ರೆ ಎಲ್ಲ ಒಂದೇ ತರ ಅನುಭವಿಸೋದಿಲ್ಲ. ಅಷ್ಟು ಅನುಭವಿಸಿದ್ರು ಸಹ ಇನ್ನೂ ಯಾವುದೋ ಒಂದು ಅಂಶ ಮಾತ್ರ ಭಗವಂತದ್ದು, ಅದು ಪೂರ್ಣವಾಗಿ ಸಾಧ್ಯವಿಲ್ಲ ಅದನ್ನ. ಅದಕ್ಕೆ ಇವರಿಗೆ ವ್ರಜಾಂಗನೆಯರಿಗೆ ಏನು ಅಂದ್ರೆ ಅವ್ರ ಮುಗ್ಧತೆ ಮತ್ತೆ ಅವರಿಗೆ ಸರಳತೆ, ಅವರಿಗೆ ಹೆಚ್ಚಿಗೆ ತಿಳಿದಿಲ್ಲದೆ ಇರೋದ್ರಿಂದ ಅವರಿಗೆ ತಿಳಿದಿರುವಷ್ಟು ಅದು ಹೇಳ್ತಾರಲ್ಲ, ಅಜ್ಞಾನ ಒಂದು ವರ ಅಂತಾನೆ ಹೇಳ್ಬೇಕು. ತಿಳಿದಿದ್ರೆ ತಾನೇ ನಮಗೆ ಅದು ಅಯ್ಯೋ ತಿಳ್ಕೊಳ್ಳಿಲ್ವಾ ಅಂದ್ಬಿಟ್ಟು. ತಿಳಿದೇ ಅಂದ್ರೆ ಅದೊಂದು ವರ. ಅವರಿಗೆ ಅಷ್ಟು ಕೃಷ್ಣ ತಿಳಿದು ಸಾಕು, ಅವರಿಗೆ ಸಂತೋಷವಾಗಿ. ಅವ್ರ ಜೊತೆಗೆ ಅಭಿಲಾಷ ಪದಂ ವ್ರಜಾಂಗನಾಂ ಅಭಿಲಾಷವದು, ಅವರು ಆಸೆ ಪಡುವಂತಹ ವಸ್ತು ಇವನು ಯಾರು ಭಗವಂತ. ಅವರಿಗೆ ಅವನೇ ಪರಿಪೂರ್ಣ. ಆ ಭಗವಂತ ಇದು ಪರಿಪೂರ್ಣ ಅಲ್ಲ ಅಂತ ತಿಳ್ಕೊಂಡ್ರೆ ಮನಸ್ಸಿಗೆ ಕಷ್ಟ ಆಗುತ್ತೆ. ಪರಿಪೂರ್ಣ ಅಂತ ತಿಳ್ಕೊಂಡ್ಬಿಟ್ರೆ ಸಿಕ್ಕಿದ ವಸ್ತುನೇ ಯಾವ ಒಂದು ಇರಲ್ಲ. ಅದಕ್ಕೆ ವ್ರಜಾಂಗನಾಂ ಅಭಿಲಾಷ ಪದಂ, ಅವನು ಎಲ್ಲರಿಗೂ ಸಹ ಅಲ್ಲಿರುವ ಇವರಿಗೂ ಸಹ ಇರ್ತಾನೆ. ಅದಕ್ಕೆ ಆಗ ಅದನ್ನು ಹೇಳ್ತಾರೆ. ಅದಕ್ಕೆ ಅಖಿಲಾನವ ಲೋಕಯಾಮಿ ಹೇಳಿದೆ. ಅದಕ್ಕೆ ಅಖಿಲಾನ್ ಅನ್ನೋದು ಈ ಪದ ಇದು ಈ ಪದವನ್ನು ಹಾಕಿದ್ದೆ ನಿಮಗೆ ಮುಂದೆ ಹೇಳಿದಾಗೆ ದೇವತಾ ಕಾಂಡ 13ನೇದು ಅದು ದೇವತಾ ಕಾಂಡದ ಮೊದಲನೇ. ಅದು ದೇವತಾ ಕಾಂಡದ ಮೊದಲನೇ ಅಧ್ಯಾಯ ಆದ್ರಿಂದ ಮಂಗಳಕರವಾಗಿ ಅಖಿಲಾನ್ ಅಂತ ಶುರು ಮಾಡಿದ್ರು. ಹೇಗೆ ಭಾಷೆಕಾರರು ಅಖಿಲ ಭುವನ ಜನ್ಮ ಸ್ಥೇಮ ಭಂಗಾದಿ ಲೀಲೆ ಅಂತ ಹಾಕ್ತಾರೆ ಅದಕ್ಕೆ. ಆಮೇಲೆ ಕಡೆಗೆ ಶೇಮುಷಿ ಭಕ್ತಿ ರೂಪ ಅಂತ ಹೇಳ್ತಾರೆ ಅದರಲ್ಲಿ. ಅದೇ ತರ ಆ ಅರ್ಥ ಬರೋ ತರ ಇಲ್ಲಿ ಅಖಿಲ ಅಂತ ಹಾಕಿದ್ರು ಇಲ್ಲಿ. ಆಮೇಲೆ ಇಲ್ಲಿ ಇನ್ನೊಂದು ಬರುತ್ತೆ ಅದಕ್ಕೆ ಆಭಿರೂಪ್ಯ ಅನ್ನೋದು ನಿಮ್ಗೆ ಹೇಳ್ದೆ. ಅದನ್ನು ವರ್ಣನೆ ಮಾಡೋದಕ್ಕೆ ಭಗವಂತನ ಆಭಿರೂಪ್ಯ ಇದಕ್ಕೆ ಶ್ರುತಿಗೂ ಎಲ್ಲವೂ ಸಹ ಪರಿಪೂರ್ಣವೂ ಸಾಧ್ಯವಿಲ್ಲ. ಆದ್ರೆ ನಮ್ಮ ಒಂದು ಯೋಗ್ಯತೆಗೆ ತಕ್ಕಂತೆ ಅನುಭವಿಸ್ಬೇಕು. ಇರೋದನ್ನ ನಾವು ಅನುಭವಿಸ್ಬೇಕು. ಎಷ್ಟು ಸಿಕ್ಕನ ಅರ್ಚಾಮೂರ್ತಿ ಆಗ್ಲಿ ಅವತಾರ ಕಾಲದಲ್ಲಾಗ್ಲಿ ಒಂದು ಊರಿನಲ್ಲಿ ಇದ್ರೆ, ಈಗ ರಂಗನಾಥರಲ್ಲಿರುವ ಶ್ರೀರಂಗದಲ್ಲಿರುವ ರಂಗನಾಥನ ಸೊಬಗು ಇಲ್ಲಿ ಅಹೋಬಲಿರುವ ನರಸಿಂಹ ಅದು ಬೇರೆ. ಯಾಕಂದ್ರೆ ಅವನ ಭಿನ್ನ ಮುಂದಿನ ಇದಕ್ಕೆ ಬರುತ್ತೆ. ಒಂದೊಂದು ಕಡೆ ಬೇರೆ ಬೇರೆ. ಅದೇ ತರ ಇನ್ನೊಂದು ಕಡೆ ಶ್ರೀನಿವಾಸ ಅವನೈದೇ ಬೇರೆ, ಅಲ್ಲಿ ವರದ ಕಂಚಿ ವರದ. ಆದ್ರೆ ಒಬ್ಬೊಬ್ಬರು ಸಹ ಅತ್ಯಂತ ಭೋಗಿಸಲ್ಪಡುವಂತಹ ಅವರ ಅವತಾರಗಳ ವಿಶೇಷ ವಸ್ತು ವಿಶೇಷವೇ ಭಗವಂತ. ಆದ್ರೆ ಒಂದಕ್ಕಿಂತ ಒಂದು ಬೇರೆ. ಇಲ್ಲಿ ಶಯನಕೋಲ, ಅಲ್ಲಿ ನಿಂತಿರೋದು, ಇನ್ನೊಂದ್ ಕಡೆ ಕುಳಿತಿರೋದು. ಹಾಗಾಗಿ ಒಂದೊಂದು ಬೇರೆ ಬೇರೆ. ಒಂದೊಂದರಲ್ಲೂ ಅವನು ನಮಗೆ ಪರಿಪೂರ್ಣನ ಸಿಗ್ತಾನೆ. ಅದನ್ನ ಆಭಿರೂಪ್ಯ ಅನ್ನೋದು ಇಲ್ಲಿ ವಜಾಂಗನೆಯರಿಗೆ ಆ ಕೃಷ್ಣ ಅವನು ಕೊಳಲು ಇಟ್ಕೊಂಡಿರೋದು ಅವನ ಆಭಿರೂಪ್ಯ ಅಷ್ಟೇ ಸಾಕು. ಅವರಿಗೆ ಸಂತೋಷಿದ್ದಾರೆ. ಈಗ ಇಲ್ಲಿ ಹಿಂದೆ ಹೇಳಿದಾಗೆ ಅವರಿಗೆ ಅವರೆಲ್ಲರೂ ಸಹ ಇಲ್ಲಿ ಕೃಷ್ಣನ ಜೊತೆ ಕಾಂಚೀಪುರಕ್ಕೆ ಬಂದ್ಬಿಟ್ಟಿದ್ದಾರೆ. ದ್ವೇಷಿಕರವರು ಹಾಡು ಹೇಳುವಾಗ ನಮ್ಮನ್ನ ಎಲ್ಲಿ ಕೃಷ್ಣ ಹಿಂದರಿ ಬರೋದಿಲ್ವಾ ಅಂದ್ಬಿಟ್ಟು ನಾವು ಜೊತೆ ಹೋಗೋಣ ಅಂತ ಬಂದ್ಬಿಟ್ಟಿದ್ದಾರೆ. ಅದೊಂದು ಮನಸ್ಸಲ್ಲಿ ಇಟ್ಕೊಂಡಿರಿ. ಇನ್ನು 2 ಶ್ಲೋಕದವರೆಗೂ ಅದು ಅನುಭವಿಸ್ಬೋದು ಅದನ್ನ ಅದರಲ್ಲಿ. ಹಾಗಾಗಿ ಅದನ್ನ ಹೇಳ್ತಾರೆ. ಅದಕ್ಕೆ ಭಗವಂತ ಅತ್ಯಂತ ಅವಾಚ್ಯನೂ ಅಲ್ಲ. ಅಂದ್ರೆ ಅತ್ಯಂತ ಅವಾಚ್ಯ ಅಂದ್ರೆ ಹೇಳಕ್ಕೆ ಸಾಧ್ಯವಿಲ್ಲ, ಅತ್ಯಂತ ವರ್ಣನೆ ಮಾಡಕ್ ಸಾಧ್ಯವಿಲ್ಲ ಅಂತಲ್ಲ. ಅತ್ಯಂತ ಅದೃಷ್ಟನೂ ಅಲ್ಲ, ಸಂಪೂರ್ಣವಾಗಿ ನೋಡಕ್ ಆಗೋದಿಲ್ಲ ಅನ್ನೋದಿಲ್ಲ. ನೋಡಲೂಬಹುದು, ಅವನನ್ನ ಸ್ತುತಿಸಬಹುದು. ಆದ್ರೆ ಅದಕ್ಕೆ ಒಂದು ಪರಿಮಿತಿ ಇದೆ ಅಷ್ಟೇ. ಅದು ನಮ್ಮ ಒಂದು ಪರಿಮಿತಿ. ಅದು ನಮಗೆ ಪರಿಪೂರ್ಣ ವಿಕಾಸವಾದಾಗ ಧರ್ಮಭೂತ ಜ್ಞಾನ, ಆಗ ಪರಿಪೂರ್ಣ ಅನುಭವ ಅಲ್ಲಿ ಸಿಗುತ್ತೆ ನಮಗೆ. ಇಲ್ಲಿ ಸ್ವಲ್ಪ ಅದರಿಂದ ಇದಾಗುತ್ತೆ. ಅದಕ್ಕೆ ನಿಮ್ಗೆ ಹೇಳಿದ್ದೆ ಅಖಿಲಾನ್ ಕಾಲಾನ್ ಅವಲೋಕಯಾಮಿನ್ ಮುಗಿಸ್ತಾರೆ. ಅಖಿಲಾನ್ ಕಾಲಾನ್ ಅನ್ನೋದು ದ್ವಿತೀಯ ವಿಭಕ್ತಿನಲ್ಲಿ ಇದೆ. ಅದು ಅಖಿಲಾನ್ ಕಾಲಾನ್ ಅನ್ನೋದು ಅದಕ್ಕೆ ಅಂದ್ರೆ ಕಾಲವು ಅಂತ, ಸರ್ವವು ಸರ್ವಕಾಲದಲ್ಲೂ ಅಂತ ಹಾಕ್ಬೇಕಾಗಿತ್ತು, ಸಪ್ತಮಿ ಬರಬೇಕಾಗಿತ್ತು.
ಯಾಕೆ ಸ್ವಾಮಿ ಈ ತರ ಹಾಕಿದ್ರು ಅಂದ್ರೆ ವ್ಯತ್ಯಾಸವಾಯ್ತಾ ಅಂದ್ರೆ ವಿಭಕ್ತಿ ವ್ಯತ್ಯಾಸ ಅಂತಂದ್ರೆ ಅದಕ್ಕೆ ಸ್ವಾಮಿ ಪಾಣಿನಿ ಒಂದು ಸೂತ್ರವನ್ನೇ ಮಾಡಿದ್ದಾರೆ. ಅದನ್ನ ಏನಂದ್ರೆ ಅತ್ಯಂತ ಸಂಯೋಗೇ ದ್ವಿತೀಯ ಅಂತ. ಅತ್ಯಂತ ಸಂಯೋಗ ಅಂದ್ರೆ ಸಂಪರ್ಕ ಏರ್ಪಟ್ರೆ ಆಗ ದ್ವಿತೀಯ ವಿಭಕ್ತಿನೇ ಬಳಸ್ಬೇಕು ಅಂತ ಪ್ರಾಣಿ ಮಾಡಿದ್ದಾರೆ. ಅದು ಹೆಚ್ಚು ಒತ್ತು ಕೊಡುತ್ತೆ. ಅತ್ಯಂತ ಸಂಯೋಗೇ ದ್ವಿತೀಯ ಅಂದ್ಬಿಟ್ಟು ಅಂತ ದ್ವಿತೀಯ ಇದರ ವಿಭಕ್ತಿಯಲ್ಲಿ ಮಾಡಿದ್ರೆ ಅತ್ಯಂತ ಇಲ್ಲಿ ಸನ್ನಿಕೃಷ್ಟ ಅವನು ಭಗವಂತ ಅತ್ಯಂತ ಹೃದಯದಲ್ಲೇ ಇದ್ದಾನೆ, ಅವನಿಗೆ ಕಾಣಿಸ್ತಾ ಇದ್ದಾರೆ. ಹಿಂದೆ ನಾವು 12ನೇ ಶ್ಲೋಕದಲ್ಲೇ ಅದರ ಆಹಿತ ಅವಾಗಲೇ ಬಂದ್ಬಿಟ್ಟ ಭಗವಂತ, ಅವ್ರ ಆ ಸ್ವಾಮಿಗೆ ಕಾಣಿಸ್ತಾ ಇದ್ದಾನೆ ಅವನು. ಹಾಗಾಗಿ ಅತ್ಯಂತ ಸನ್ನಿಹಿತನಾದ್ರಿಂದ ಯೇಷಃ ಅಂತೆಲ್ಲ ಹೇಳ್ತಾರಲ್ಲ, ಪಕ್ಕದಲ್ಲೇ ನೋಡೋದ್ರಿಂದ ಅವರಿಗೆ ಅದರಿಂದ ದ್ವಿತೀಯ ವಿಭಕ್ತಿ ಹಾಕಿದ್ರು. ಅಲ್ಲೂ ಸಹ ಬಹುವಚನ ಹಾಕಿದ್ರು. ಅಲ್ಲಿ ಅಖಿಲಾನ್ ಅದರಿಂದ ಅವರು ಅಖಿಲಂ ಕಾಲಂ ಅಂತ ಹೇಳಿದ್ರು ಸಾಕಿತ್ತು. ಅಖಿಲಂ ಕಾಲಂ ಅಂತೂ ಏಕವಚನ ಸಾಕಾಗಿತ್ತು. ಆ ದ್ವಿತೀಯ ಇದ್ರಲ್ಲೂ ಅಖಿಲಾನ್ ಕಾಲ ಅಂತ ಬಹುವಚನ ಹಾಕಿದ್ರು. ಕಾಲಾನ್ ಅಂತ ಆಗಿದ್ರೆ ಅಖಿಲಾನ್ ಅಂತ ಅದು ಬಹುವಚನ ಆಯ್ತು. ಹೇಗೆ ಕಾಲ ಒಂದು ವಸ್ತು ತಾನೇ ಏಕವಾದ, ಹೇಗೆ ಕಾಲಕ್ಕೆ ಹೇಗೆ ಬಹುವಚನ ಬರುತ್ತೆ? ಅಂದ್ರೆ ಕಾಲಗಳು ಅಂತ ಇಲ್ವಲ್ಲ, ಕಾಲ ಅನ್ನೋದು ಒಂದೇ ಏಕವಚನ ಅಥವಾ ಪದವೇ ಏಕವಚನ, ಅದು ಒಂದು ತರ. ಅದ್ ಹೇಗೆ ಇವರು ಬಹುವಚನವನ್ನು ಹಾಕಿದ್ರು ಅನ್ನೋದಕ್ಕೆ ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಅದು ಯಾತಕ್ಕೆ ಬಹುವಚನ ಹಾಕೋದು ಅಂದ್ರೆ, ಒಂದು ಈಗ ತಗೊಳ್ಳಿ, ಒಂದು ಕಾಲಕ್ಕೆ ಒಂದು ಮಿತಿ, ಒಂದು ದಿನದ ಲಿಮಿತಿ ಇಟ್ಕೊಳ್ಳೋಣ. ಪೂರ್ಣವಾಗಿ ಪರಾಹಿತ್ವಲ್ಲೂ ಇಟ್ಕೊಳ್ಳೋದು ಬೇಡ, ನಮ್ಮ ಆಯುಸ್ವರೆಗೂ ಇಟ್ಕೊಳ್ಳೋದು ಬೇಡ. ಆಯುಸ್ವರೆಗೂ ಈ ಒಂದು ದಿನಕ್ಕೆ ಮಾತ್ರ ಇಟ್ಕೊಂಡು ಆಯುಸ್ವರೆಗೂ ತಗೊಂಡು ಹೋಗೋದು. ಒಂದು ದಿನಕ್ಕೆ ನಾವು ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಒಂದು ದಿನಕ್ಕೆ 60 ಗಳಿಗೆ, ನಮ್ಮ ಇದ್ರ ಪ್ರಕಾರ 24 ಗಂಟೆ ನಮ್ಮ ಇಂಗ್ಲಿಷ್ ಅಂದ್ರೆ 60 ಗಳಿಗೆ, 60 ಗಳಿಗೆ ಒಂದೊಂದು 60 ವಿಗಳಿಗೆ ಅಂದ್ರೆ 3600 ವಿಗಳಿಗೆ ಆಗುತ್ತೆ. ಅಂದ್ರೆ ಅನುಕ್ಷಣವೂ ಅಂತ ಒಂದೊಂದು ವಿಗಳಿಗೇನು, ಈ ವಿಗಳಿಗೆ ಅನ್ನಂದ್ರೆ ಒಂದೊಂದು ಸೆಕೆಂಡ್ ಅಂದ್ಕೊಳ್ಳಿ, ಈ ಸೆಕೆಂಡ್ ಮತ್ತೆ ಇನ್ನೊಂದು, ಹೀಗೆ ಹೀಗೆ ಹೋಗೋದ್ರಿಂದ ಆ ಕಾಲಕ್ಕೂ ಬಹುವಚನ ಬರುತ್ತೆ. ಅಂದ್ರೆ 3600 ಅಂತ ನಾವು ಒಂದು ದಿನ ತಗೋಣ ಅಂದ್ರೆ 1, 2, 3 ಅಂತ 3000 ಬಹುವಚನ ಆಯ್ತಲ್ಲ ಅದು. ಅಂದ್ರೆ ಒಂದೊಂದು ವಿಗಳಿಗೇನು ಸಹ ಭಗವಂತ ನಾನು ಅವನ ಹೇಳ್ತಾನೆ ಅವಲೋಕಯಾಮಿ, ನೋಡ್ತಾ ಇದ್ದೀನಿ, ಯವೈಕ್ಯದ ಕಣ್ಣನ ಭಗವಂತನ ನಾನು ನೋಡ್ತಾ ಇದ್ದೇನೆ ಅಂತ ಸ್ವಾಮಿ ನೇರವಾಗಿ ಹೇಳ್ತಾರೆ. ಅವ್ರು ಯಾರು ಸುಳ್ಳು ಹೇಳಕ್ ಸಾಧ್ಯವೇ ಇಲ್ಲ, ಎದುರಿಗೆ ಕಾಣ್ತಾ ಇದ್ದಾನೆ ಭಗವಂತ. ಅವಲೋಕಯಾಮಿ ಅಂದ್ರೆ ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ನೇರವಾಗಿ ಹೇಳ್ತಾರೆ. ಅದಕ್ಕೆ ಆಮೇಲೆ ಇದ್ರ ಯಾಕೆ ಆಮೇಲೆ ಆ ಮಂಗಳ ಶ್ಲೋಕ ಅಖಿಲ ಅಂತ ಹೇಳಿದ್ರಲ್ಲ, ಅದರಲ್ಲಿ ಅವ್ರು ಹೇಳ್ತಾರೆ ಶೇಮುಷಿ ಭಕ್ತಿ ರೂಪ ಅಂತ ಹೇಳ್ತಾರೆ. ಬರೀ ಭಕ್ತಿ ಅಲ್ಲ, ಅವ್ರಿಗೆ ಜ್ಞಾನ ವೈರಾಗ್ಯಗಳಿಂದ ಕೂಡಿದಂತ ಭಕ್ತಿ ಬೇಕು ಅಂತ. ಶೇಮುಷಿ ಅನ್ನೋ ಪದಕ್ಕೆ ಜ್ಞಾನ ವೈರಾಗ್ಯ ಎರಡೂ ಸೇರ್ಕೊಳ್ಳುತ್ತೆ ಅದರಲ್ಲಿ. ಅದರಿಂದ ಕೂಡಿದಂತ ಭಕ್ತಿ ಬೇಕು ಅಂತ ಭಾಷಿಕಾರರು ಮಂಗಳ ಶ್ಲೋಕ ಶ್ರೀ ಭಾಷ್ಯಕ್ಕೆ ಹೇಳ್ತಾರೆ. ಅದೇ ತರ ಇಲ್ಲಿ ಭಗವಂತನ ಅವನ ಸಾರೂಪ್ಯವನ್ನು ನೋಡ್ತಾ ಇದ್ದಾರೆ. ಅವರಿಗೆ ಅವನ ಆಭಿರೂಪ್ಯ ಇದೆಯಲ್ಲ, ಆಭಿರೂಪ್ಯ ಸಾರೂಪ್ಯವನ್ನು ನೋಡ್ಬೇಕಾದ ಅಂದ್ರೆ ಇಲ್ಲಿ ಕೇಳ್ಕೊಳ್ಳೋದು ಆ ಜ್ಞಾನ ಬೇಕು, ಭಗವಂತ ನೋಡೋ ಜ್ಞಾನ ಬೇಕು. ಅದೇ ತರ ವೈರಾಗ್ಯದಿಂದ ಇರಬೇಕು. ಅಂದ್ರೆ ಭಗವಂತನ ವೈರಾಗ್ಯ ಅಂದ್ರೆ ಇಲ್ಲಿ ಭಗವಂತನನ್ನ ಬಿಟ್ಟು ಬೇರೆ ಯಾವ ವಸ್ತುಗಳಲ್ಲೂ ಇದು ವೈರಾಗ್ಯ, ಭಗವಂತನಲ್ಲೂ ವೈರಾಗ್ಯ ಇರಬಾರ್ದು. ಭಗವಂತನ ಬಿಟ್ಟು ಇತರ ಬೇರೆ ವಸ್ತುಗಳಲ್ಲಿ ವೈರಾಗ್ಯ. ಆ ತರ ಇದು ಅಲ್ಲಿ ಅವ್ರು ಕೇಳಿದಾಗೆ ಇಲ್ಲೂ ಸಹ ನನಗೆ ಆ ಜ್ಞಾನ ಬೇಕು. ಭಗವಂತನ ನೋಡ್ಬೇಕಾದ್ರೆ ಆ ಜ್ಞಾನದಿಂದಲೇ ಆ ಧೀಯಿಂದಲೇ ನೋಡ್ಬೇಕು, ಎಲ್ಲರಿಂದಲೂ ಸಾಧ್ಯವಿಲ್ಲ. ಸ್ವಾಮಿಗೆ ಆ ಭಗವಂತ ನೋಡುವಂತ ಶಕ್ತಿ ಕೊಟ್ಟಿದ್ದಾನೆ. ಅದು ವೈರಾಗ್ಯದಿಂದ ಕೂಡಿರ್ಬೇಕು. ವೈರಾಗ್ಯನ ಭಗವಂತ ನಿನ್ನನ್ನಲ್ದೆ ಬೇರೆ ಯಾವ ವಸ್ತುಗಳಲ್ಲೂ ಮನಸ್ಸು ಹೋಗ್ಬಾರ್ದು. ಆ ತರ ಭಕ್ತಿ ಬೇಕು ಅಂತ ಅದಕ್ಕೆ ಅಖಿಲ ಅನ್ನೋ ಅಂದ್ಬಿಟ್ಟು ಆ ಪದವನ್ನು ಹಾಕಿ ಅವ್ರ ಮಂಗಳ ಶ್ಲೋಕ ಮಾಡಿದ್ದನ್ನೇ ಹಾಗೇ ಅದರ ಭಾವಾರ್ಥವನ್ನ ಬರೋ ಹಾಗೆ, ಸ್ವಲ್ಪ ಪದಗಳು ವ್ಯತ್ಯಾಸ ಆದ್ರೂ ಆ ಭಾವಾರ್ಥ ಬರುವ ಹಾಗೆ ಇಲ್ಲಿ ಹಾಕಿದ್ದಾರೆ. ಎರಡು ಅದರಲ್ಲಿ ಒಂದು ಅಕಾರವೊಂದು ಶುರುವಾದಿಂದ ಮಂಗಳ, ದೇವತಾ ಕಾಂಡವಾದ ಮಂಗಳ. ಅಲ್ಲಿ ಶ್ರೀಭಾಷ್ಯಕ್ಕೆ ಅವರು ಅದನ್ನೇ ಹೇಳಿದ್ರು. ಅದನ್ನ ಸ್ವಾಮಿ ಮನಸ್ಸಲ್ಲಿ ಇತ್ತು ಅನ್ಸುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಇಲ್ಲಿ ಅಖಿಲಾನು ಅದೇ ಪದವನ್ನು ಹಾಕಿ ಭಾಷ್ಯಕಾರ ಮೇಲೆ ಅವರಿಗೆ ಅತ್ಯಂತ ಭಕ್ತಿಯಿಂದ, ಅಂದ್ರೆ ಅಂತಹ ಶೇಮುಷಿ ಭಕ್ತಿ ಅವರಿಗೆ ಭಾಷ್ಯಕಾರ ಮೇಲೆ ಅಂದ್ರೆ ಅಷ್ಟೊಂದು ಗೌರವ ಭಕ್ತಿ ಅವರಿಗೆ. ಅದಕ್ಕೆ ಅದನ್ನ ಹೇಗಾದ್ರೂ ಉಪಯೋಗಿಸ್ಬೇಕು ಅಂತ ಆ ಶ್ಲೋಕವನ್ನ ತೆಗೆದು ಇಲ್ಲಿ ಹಾಕಿದ್ದಾರೆ. ಎಲ್ಲವನ್ನೂ ಸಹ ಒಂದು ನೈರಂತರ್ಯ ಇಲ್ಲಿ ಅಖಿಲ ಅನ್ನುವಂದರೆ ಒಂದೊಂದು ಕ್ಷಣವೂ ಅಂತಿರೋದ್ರಿಂದ ನಿರಂತರ ಭಾವ, ನೈರಂತರ್ಯ, ನಿರಂತರವಾಗಿ ಒಂದು ಕ್ಷಣ ಒಂದು ವಿಗಳಿಗೆ ಸಹ ಹೋಗ್ಬಾರ್ದು. ಅದಕ್ಕೆ ನೈರಂತರ್ಯ ಭಾವದಿಂದ ಅದಕ್ಕೆ ಅಖಿಲಾನ್ ಕಾಲಾನ್ ಅಂತ ಎರಡೂ ಒಂದು ಹಾಕಿರೋದ್ರಿಂದ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಆಗ ತದ್ಭಾವ ಭಾವಿತ ಅಂತ ಒಂದಿದೆ.
ನಾವು ಭಗವಂತನ ಯಾವ ತರ ಭಾವಿಸಿದ್ರೆ ಆ ಭಗವಂತ ನಮ್ಮನ್ನ ಆ ತರ ಭಾವಿಸ್ತಾನೆ. ನಾವು ಭಗವಂತನ ಈ ತರ ಭಾವಿಸಿದ್ರೆ ಅದೇ ತರ ಭಗವಂತನು, ಆ ಭಗವಂತ ಕನ್ನಡಿ ಇದ್ದಾಗೆ ತದ್ಭಾವ ಭಾವಿತ ಅಂತ ಹೇಳ್ತಾರೆ. ಅದಕ್ಕೆ ಅದು ಇದರಲ್ಲಿ ಬರುವಂತಹ ವೇದಾಂತ ಬರುವಂತಹ ಇದು ತದ್ಭಾವ ಭಾವಿತ ಇದರಲ್ಲಿ ಇದನ್ನ ವಿಷಯವಾಗಿ ರಾಸತ್ರಾಸದಲ್ಲಿ ಹೇಳಿದ್ರೆ ಅದಕ್ಕೆ. ಹಾಗಾಗಿ ಆ ತದ್ಭಾವ ಭಾವಿತ ಅನ್ನೋದು ಬರುತ್ತೆ. ಅಂದ್ರೆ ಇದು ನಾವು ಲೋಕದಲ್ಲೂ ನೋಡ್ಬೋದು. ನಾವು ಒಬ್ರು ಒಳ್ಳೆಯವರಾಗಿದ್ದರೆ ಅವರು ನಮ್ಗೆ ಒಳ್ಳೆಯವರಾಗಿರ್ತಾರೆ ಅಲ್ವಾ. ಅದೇ ತರ ತದ್ಭಾವ ಭಾವಿತ ಭಗವಂತ ಅದೇ ತರ. ನಾವು ಭಗವಂತನ ಅತ್ಯಂತ ಪ್ರೀತಿಯಿಂದ ನೋಡಿದರೆ, ಭಕ್ತಿಯಿಂದ ಇದ್ದರೆ ಅವನೂ ನಮಗೆ ಅದೇ ತರ ಆಗ್ಬಿಡ್ತಾನೆ. ಇಲ್ಲಿ ಅದೇ ತರ ಅವರಿಗೆ ಆ ತದ್ಭಾವ ಭಾವಿತವಾಗಿದೆ, ಹಾಗೆ ಅವ್ರಿಗೂ ಆಗಿದೆ ಇಲ್ಲಿ. ಇದು ಇಲ್ಲಿ ಬರುವಾಗ ಈಗ ಅಲ್ಲಿ ಬಂದಂತ ಗೋಪಸ್ತ್ರೀಯರಿಗೆ ಅಲ್ಲಿಂದ ದೇಶದ ಮೇಲೆ ಒಂದ್ ಸ್ವಲ್ಪ ಇದಿತ್ತು, ಅಂದ್ರೆ ಪೂರ್ಣ ಇದಿರ ದ್ವೇಷ ಇರಲಿಲ್ಲ, ಇವರಿಂದ ಇದು ಹಿಂದೆ ಬರೋದಿಲ್ಲ ಅಂತ ಒಂದಿತ್ತು. ಇದರಿಂದ ಮುಂದಿನ ಶ್ಲೋಕ ಹೋಗಾಗ ಅವರೆಲ್ರಿಗೂ ದೇಶಗಳ ಮೇಲೆ ಅವರು ಸಹ ಅವರ ತುಂಬಾ ಇದಾಗ್ಬಿಡ್ತಾರೆ. ಇಂತಹ ಬಂದಿದ್ದು ಒಳ್ಳೇದಾಯ್ತು ನಾವು ಅನ್ಬಿಟ್ಟು ಅಂತ ದೇಶಿಗರ ಒಂದು ಫ್ಯಾನ್ ಆಗ್ತಾರೆ ಅಂತ ಹೇಳ್ಬೋದು. ಮುಂದಿನ 2 ಶ್ಲೋಕಗಳಲ್ಲಿ ಅದರ ಭಾವ ಬರುತ್ತೆ, ಅನುಭವಿಸೋಣ ಅದನ್ನ. ಹಾಗಾಗಿ ಇದು 13ನೇ ಶ್ಲೋಕ ಅಲ್ಲಿ ಮುಗೀತು. 14ನೇ ಶ್ಲೋಕ ಹೃದಯ ಮುಗ್ಧ ಶಿಖಂಡ ಮಂಡನೋ ಲಿಖಿತ ಕೇನ ಮಮೈಷ ಶಿಲ್ಪಿನ ಮದನಾತುರವಲ್ಲವಾಂಗನ ವದನಾಂಬೋ ಭೋಜ ದಿವಾಕರೋ ಯುವ. ಮತ್ತೆ ಯುವ, ಆ ಯುವ ಪದವನ್ನ ಸ್ವಾಮಿ ಬಿಡೋದೇ ಇಲ್ಲ ಇತ್ತು. ಇದನ್ನ ಮೇಲಿನ ಇದಕ್ಕೆ ಪದದ ಅನ್ವಯ ತೋರ್ಬೇಕಾದ ಅಂದ್ರೆ ಹೃದಯ ಅಂದ್ರೆ ಹೃದಯ ಅಂದ್ರೆ ಹೃದಯ, ಹೃದಯದಲ್ಲಿ ಸಪ್ತಮಿ. ಹೃದಯ ಅಂದ್ರೆ ಮಮ ಹೃದಯ ಅಂತ ಅವ್ರು ಅವರೇ ಹೇಳಿದ್ರು. ನನ್ನ ಮಮ ಪದ ಇಲ್ಲ ಅಂದ್ರೆ ಊಹಿಸ್ಕೋಬೇಕು. ಮಮ ಹೃದಯ ಅದನ್ನ ನನ್ನ ಹೃದಯದಲ್ಲಿ ಇದರಲ್ಲಿ ನನ್ನ ಹೃದಯದಲ್ಲಿ ಏನ್ ಒಬ್ಬರು ಅಲ್ಲ, ಕೇನ ಶಿಲ್ಪಿನ ಲಿಖಿತ, ಯಾರೋ ಒಬ್ಬ ಶಿಲ್ಪಿಯಿಂದ ಬರೆಯಲ್ಪಟ್ಟಿತು. ನಾವು ಕೇನ ಶಿಲ್ಪಿನ ಮಮ ಹೃದಯ ಲಿಖಿತ. ಏನ್ ಬರೆದ್ರಪ್ಪ ಅವನ ಪದ ಅಂದ್ರೆ ಅವನು ಯಾತರ ಅಂತಂದ್ರೆ ಅವನು ಮುಗ್ಧ ಶಿಖಂಡ ಮಂಡನಃ. ಮುಗ್ಧ ಶಿಖಂಡ, ಅವನು ಅತ್ಯಂತ ಮುಗ್ಧ ಅಂದ್ರೆ ಇಲ್ಲಿ ಸುಂದರವಾಗಿದ್ದಾನೆ, ಅತ್ಯಂತ ಮೋಹಕರವಾಗಿದ್ದಾನೆ ಅವನು. ಶಿಖಂಡ ಮಂಡನಃ ಅಂತಂದ್ರೆ ನವಿಲುಗರಿಯನ್ನ ತಲೆಯಲ್ಲಿ ಧರಿಸ್ಕೊಂಡಂತಹ ಒಂದು ರೂಪ. ಹಿಂದೆ ಹೇಳಿದ್ವಲ್ಲ ಆಭಿರೂಪ್ಯ ಅದು. ಅಷ್ಟೇ ಅಲ್ಲ, ಅವನು ಮದನಾತುರ ವಲ್ಲವಾಂಗನ. ಈ ವಲ್ಲವ ಅಂದ್ರೆ ಈ ಗೋಪಸ್ತ್ರೀಯರು ಮದನಾತುರು, ಅವನಲ್ಲಿ ಅತ್ಯಂತ ಆತುರ ಪಟ್ಟಿದ್ದಾರೆ. ಅಂದ್ರೆ ಅವರಿಗೆ ಬಾಧೆಪಟ್ಟು ಭಗವಂತನ ಮದನನಿಂದ ಪಾಡ್ಪಟ್ಟು ಅವನ ಭಗವಂತನನ್ನ ಕಾಮಿಸಲ್ಪಡ್ತಾ ಇದ್ದಾರೆ. ಅವ್ರದ್ದು ಎಲ್ಲವೇ ಭಕ್ತಿ ರೂಪವಾದ ಕಾಮವೇ. ಇಲ್ಲಿ ಕಾಮ ಅಂದ್ರೆ ನಮ್ಮ ಲೌಕಿಕವಾದ ಕಾಮ ತಗೋಬಹುದು. ವ್ರಜಸ್ತ್ರೀಯರೆಲ್ಲರಿಗೂ ಭಕ್ತಿ ರೂಪವಾದ ಆಸೆಯ ಭಗವಂತನ ಮೇಲೆ. ಅದೇ ವಲ್ಲಂಗ. ಆಮೇಲೆ ಅವನು ಯಾರು, ಅವನ ಎಂಥದ್ದು ವದನಾಂಬೋಜ, ವದನ ಮುಖ, ಅಂಬೋಜ ಅಂದ್ರೆ ಅದೇ ತಾವರೆ. ಅವನ ಮುಖವೂ ತಾವರೆ, ಕಣ್ಣು ತಾವರೆ, ಎಲ್ಲವೂ ತಾವರೆ. ವದನಾಂಬೋಜ. ಅವನು ದಿವಾಕರ. ದಿವಾಕರ ಅಂದ್ರೆ ಸೂರ್ಯ, ಸೂರ್ಯನಂತೆ ತೇಜಸ್ವಿ ಆಗಿರೋನು ಯುವ, ಇವನು ಆಗಿರುವ ಇಂತಹ ಒಂದು ಚಿತ್ರಣವನ್ನ ಯಾರೋ ವದನಾತುರ ವಲ್ಲವಾಂಗನ ವದನಾಂಬೋಜ ದಿವಾಕರ ಯುವ, ಅವನು ಮುಗ್ಧ ಶಿಖಂಡ ಮಂಡನಃ. ಅವನು ಏನ್ ಮಾಡ್ತಾನೆ, ಖೇನ ಶಿಲ್ಪಿನ ಮಮ ಹೃದಯ ಲಿಖಿತ, ಯಾರೋ ಒಬ್ಬ ಶಿಲ್ಪಿಯಿಂದ ನನ್ನ ಹೃದಯದಲ್ಲಿ ಚಿತ್ರ ಬರೆಯಲ್ಪಟ್ಟಿದೆ ಅಂದ್ಬಿಟ್ಟು ಈ ಶ್ಲೋಕದ ಅರ್ಥ. ನನ್ನ ಹೃದಯದಲ್ಲಿ ಯಾರೋ ಒಬ್ಬ ಶಿಲ್ಪಿಯಿಂದ ಈ ತರ ಒಂದು ಅಂದ್ರೆ ಇಲ್ಲಿ ಅವರು ಅವರ ಬರೀ ಕೃಷ್ಣ ಮಾತ್ರ ಅಲ್ಲ, ಹಿಂದಿನ ಇದರಲ್ಲಿ ಮಮಾಂತಿಮ ಪ್ರಯಾಣ ಕೃಷ್ಣನ ಕೇಳ್ಕೊಂಡ್ರು, ಅವನ ಅನುಭವಿಸಿದ್ರು. ಈಗ ಏನ್ ಮಾಡ್ತಾರೆ, ಇವರೆಲ್ಲ ಬಂದ್ಬಿಟ್ಟಿದಾರಲ್ಲ ಇವಾಗ, ಇಲ್ಲೆಲ್ಲ ಗೋಪಸ್ತ್ರೀಯರೆಲ್ಲ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಕಾಂಚೀಪುರಕ್ಕೆ. ಈಗ ಇವರ ಭಗವಂತನ ಹೃದಯದಲ್ಲಿ ಯಾರೋ ಭಗವಂತ ಆ ವಲ್ಲವಾಂಗನ ಜೊತೆ ಇರೋ ತರ ಅವ್ರ ಜೊತೆ ಇರುವಂತ ಒಂದು ಚಿತ್ರವನ್ನ ಯಾರೋ ಒಬ್ರು ಶಿಲ್ಪಿ ಕೆತ್ತಿದ್ದಾನೆ. ಶಿಲ್ಪಿ ಇಂದ ಚಿತ್ರವನ್ನ ಕೆತ್ತಿದ್ದಾನೆ. ಅಂದ್ರೆ ಹೃದಯದಲ್ಲಿ ಕೆತ್ತಿದ್ರೆ ಹೃದಯವೇ ಎಷ್ಟು ಮೃದುವಾದ ಇದು, ಹೇಗೆ ಕೆತ್ತ ಸಾಧ್ಯವ ಅನ್ನೋದು ಅದನ್ನ ನೋಡ್ಕೊಳ್ಳೋಣ. ಅದನ್ನ ಇದರಲ್ಲಿ ನೋಡ್ಕೊಳ್ಳೋಣ. ಇದು ಮೇಲೆ ಇರುವಂತಹ ಅರ್ಥ. ಇದು ಕಡೆಗೆ ಇದು 14ನೇ ಶ್ಲೋಕದಲ್ಲಿ ಹೇಳ್ತಾ ಇದು ಅದರಿಂದ ಭೇದ ಅನ್ಬಿಟ್ಟು ಅಂತ. ಕಡೆಗೆ ಇದರಲ್ಲಿ ನಾವು ಹಿಂದಿನ ಇದರಲ್ಲೇ ಹೇಳಿದ್ವಿ. ಅದರಲ್ಲಿ ಮೊದಲನೇ ದೇವತಾ ಇದರ ಹೇಳ್ಬೇಕಾದ್ರೆ ಮೊದಲು ಸ್ವರೂಪ ಆದವು, ಆಮೇಲೆ ತದ್ ಭೇದ, ಆ ಸ್ವರೂಪದಲ್ಲಿ ಭೇದ.
ಮೊದಲು ಏನ್ ಮಾಡಿದ್ರು ಅವನ್ನ ಕೊಳಲು ಊಡ್ತಿರುವಂತಹ ಅವನು ಆಮೇಲೆ ಅದರಾಹಿತ ಚಾರುವಂಶನಾಳ ಮುಕುಟಾಲಂಬಿ ಮಯೂರ ಪಿಂಚಮಾಲ ಹರಿನೀಲ ಅವನು ಆ ಚಿತ್ರವನ್ನು ಬಂತು. ಈಗ ಅದರ ಆ ರೂಪದ ಒಂದು ಭೇದ, ಇದು ಭೇದ ಅಂದ್ರೆ ಆ ಶಿಖಂಡ ಮಂಡನ ಅದಾಗೆ ಇದ್ದಾನೆ, ಇಲ್ಲಿ ಮದನಾತುರ ವಲ್ಲವಾಂಗನ ಅವರೆಲ್ಲ ಜೊತೆಯಲ್ಲಿದ್ದಾರೆ. ಭಗವಂತನ ಆ ರೂಪದ ಸ್ವರೂಪದ ಭೇದವನ್ನು ಹೇಳುತ್ತೆ. ದೇವತಾಕಾಂಡದ 2ನೇ ಅಂದ್ರೆ 14ನೇ ಅಧ್ಯಾಯ ಮೀಮಾಂಸಾ ಶಾಸ್ತ್ರ ತಗೊಂಡ್ರೆ ದೇವತಾಕಾಂಡದ 2ನೇ ಅಧ್ಯಾಯ ಭಗವಂತನ ಅದು ರೂಪ ಭೇದವನ್ನು ಹೇಳುವಂತಹದ್ದು. ಅದನ್ನ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಇಲ್ಲಿ ಬರ್ತೇ ಇದರಲ್ಲಿ ಮಾಡ್ಬೇಕಾದ ಅಂದ್ರೆ ಈ ಆಚಾರ್ಯ ಬರ್ತಾ ಇದರಲ್ಲಿ ಆವಾಗ ಆಗ ಸ್ವಾಮಿ ದೇಶಿಗರಿಗೆ ಇಲ್ಲಿ ಒಂದು ಪ್ರಶ್ನೆ, ಯಾರು ಗೋಪಿಕೆಯವರು ಹಾಕೋದು ಅಂತ ಹೋಗ್ಬೋದು, ಇಲ್ಲ ಬೇರೆಯವರು ಹಾಕೋದು ಅಂತ ಹೋಗ್ಬೋದು. ಅಲ್ಲ ಸ್ವಾಮಿ, ನೀವು ನಿಮ್ಮ ಹೃದಯದಲ್ಲಿ ಚಿತ್ರವನ್ನ ಬರೆಯಲ್ಪಟ್ಟಿದೆ ಅಂತೀರಿ, ಎದುರಿಗೆ ನೋಡ್ತಿ ಅಂತೀರಿ, ಭಗವಂತನನ್ನ ಸಾಧಾರಣವಾಗಿ ತಿಳಿಸ್ಕೊಳ್ಳೋ ಸಾಧ್ಯವಿಲ್ವಲ್ಲ ಅದು. ಅದರಲ್ಲಿ ಅವ್ರು ಹೇಳ್ತಾರೆ, ನಿಮ್ಮ ಪೂರ್ವಾಚಾರ್ಯರೇ ಯಾರೋ ನಿಮ್ಮ ಆಳವಂದಾರಿ ಹೇಳಿದರೆ ನಧರ್ಮ ನಿಷ್ಠೋಸ್ಮಿ ನಚಾತ್ಮವೇದಿ ಅವರೇ ಹೇಳಿದ್ದಾರೆ, ನ ಭಕ್ತಿಮಾನ್ ತ್ವಚ್ಚರಣಾರವಿಂದೆ ಅಂತ ಹೇಳ್ತಾರೆ. ಅವರೇ ನೋಡಕ್ಕಾಗ್ಲಿಲ್ಲ ಅಂತ ಹೇಳ್ತಾರೆ, ನಿನ್ನ ಶರಣಾಗತನಾಗ್ತೀನಿ, ನನಗೆ ಭಕ್ತಿ ಇಲ್ಲ ಇದೆಲ್ಲ ಹೇಳಿದ್ರೆ. ಹಾಗಿರ್ಬೇಕಾದ್ರೆ ನಿಮಗೆ ಮಾತ್ರ ಹೇಗೆ ಅವರು ದರ್ಶನವನ್ನು ಕೊಟ್ರು ಅಂತ ಹೇಳ್ತಾರೆ. ಅದು ಅಲ್ಲದೇನೆ ಬೃಹದಾರಣ್ಯಕದಲ್ಲಿ ಬರುತ್ತೆ. ಅವಾಗ ಮೈತ್ರೇಯಿ ಅವ್ರು ಕಾಡಿಗೆ ಹೋಗ್ತಾರೆ, ತಪಸ್ ಮಾಡ್ತೀನಿ ಅಂತ ಅವಾಗ ಕೇಳುವಾಗ ಅವಾಗ ಅರೇಗ ಹೇಳ್ತಾರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಹೇಳ್ತಾರೆ. ಅದಕ್ಕೆ ದ್ರಷ್ಟವ್ಯ ಅಂದ್ರೆ ಭಗವಂತನ ನೋಡ್ಕೊಳ್ಳೋದೇ. ಆ ದ್ರಷ್ಟವ್ಯ ಕಡೆಯಲ್ಲಿ ಬರೋದು. ಮೊದಲು ಹೇಳಿರ್ತಾರೆ, ಮೊದಲು ಇದರಲ್ಲಿ ಮಂತವ್ಯ ಶ್ರೋತವ್ಯ ಕೇಳ್ಬೇಕು ಭಗವಂತ ಚೆನ್ನಾಗಿ, ಮಂತವ್ಯ ಮನದಲ್ಲಿ ಮನಸ ಮಾಡಬೇಕು, ಮನಸ್ಸಿನಲ್ಲಿ ದೃಢ ಯಾವುದು ಅಂತ ದೃಢ ಮಾಡ್ಕೊಂಡು ಯಾವ್ದಾದ್ರು ಒಂದು, ಯಾಕಂದ್ರೆ ಒಂದು ಅಂಶ ತಾನೆ. ಆಮೇಲೆ ನಿಧಿಧ್ಯಾಸಿತವ್ಯ ಅದನ್ನ ಮನಸ್ಸಿನಲ್ಲಿ ಅದನ್ನ ಧ್ಯಾನ ಮಾಡಿ, ನಿಧಿಧ್ಯಾಸನ ಅಂದ್ರೆ ಯೋಗದ ಮೂಲಕ ಧ್ಯಾನ ಮಾಡಬೇಕು. ಆಗ ದ್ರಷ್ಟವ್ಯ ಬರುತ್ತೆ. ದ್ರಷ್ಟವ್ಯ ಮೊದಲೇ ಹಾಕಿದ್ರು ಆಗ ಭಗವಂತ ಮನಸ್ಸಿನ ಒಳಗಡೆ ಯಾವುದೋ ಒಂದು ಚಿಕ್ಕ ರೂಪದಲ್ಲಿ ಸಿಗ್ತಾನೆ. ಅದೆಲ್ಲ ಆ ತರ ಸಿಗ್ತಾನೆ ಅಂತ ಇರ್ಬೇಕಾದ್ರೆ ನೀವು ಅದೇನು ಮಾಡಿಲ್ವಲ್ಲ, ಮಂಥನ ನಿಧ್ಯಾಸನ ಇದೇನು ಮಾಡಿಲ್ವಲ್ಲ, ಹೇಗೆ ನಿಮಗೆ ಕಂಡ ಅನ್ಬಿಟ್ಟು ಅಂತ ಅದಕ್ಕೆ ಅದನ್ನ ಹೇಳ್ತಾರೆ. ಅದಕ್ಕೆ ಆಗ ಅದು ಅಷ್ಟು ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಕಠೋಪನಿಷತ್ತು ಹೇಳ್ತೆ, ನಾಯಮಾತ್ಮ ನ ಪ್ರವಚನೇನ ಲಭ್ಯ, ಅವನ ಪ್ರವಚನದಿಂದಲೂ ಸಹ ನ ಮೇಧಯಾ ನ ಬಹುನಾ ಶ್ರುತೇನ, ಮೇಧೆಯಿಂದಲೂ ಅಲ್ಲ, ನೀವು ಅತ್ಯಂತ ಮೇಧಾವಿ ಸರಿ, ಬಹುದಾ ಶ್ರುತಿನೂ ಮಾಡ್ಕೊಂಡಿದ್ದೀರಿ, ನ ಲಭ್ಯ ಅಂತ ಹೇಳಿದೆಲ್ಲ ಅಂತ ಹೇಳ್ತಾರೆ. ನಿಮಗೆ ಮಾತ್ರ ಹೇಗೆ ಸಿಕ್ತು ಭಗವಂತನ ದರ್ಶನ ಆಯ್ತು ಅಂತ ಸ್ವಾಮಿನ ಕೇಳೋದಾರ. ಗೋಪಸ್ತ್ರೀಯರು ಪಾಪ ಅವ್ರಿಗೆ ಇಷ್ಟದ ಗೊತ್ತಿಲ್ಲ, ಬೇರೆ ಒಬ್ಬ ಯಾರೋ ಕೇಳಿದ ಹಾಗೆ, ಇಲ್ಲ ಭಗವಂತನೇ ಒಂದು ರೂಪದಲ್ಲಿ ಕೇಳಿದ ಹಾಗೆ ಅವರಿಗೆ ನಿಮ್ಗೆ ಹೇಗೆ ಆಯ್ತು ಅನ್ನೋವಾಗ ಆಗ ಸ್ವಾಮಿ ಉತ್ತರ ಕೊಡ್ತಾರೆ ಅವರಿಗೆ. ಅಷ್ಟೆಲ್ಲ ಹೇಳಿದ್ರಿ, ಅದನ್ನ ಮುಂದಿನ ವಾಕ್ಯಕ್ಕೂ ನೀವು ಹೋಗಿ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಯಮೇ ವೈಷ ವೃಣತೆ ತೇನ ಲಭ್ಯ ಅಂತಲ್ಲೇ ಇದೆಯಾ. ಯಂ ಅಂದ್ರೆ ಇದು ಏ ವೈಷ ವೃಣತೆ, ಏಷಃ ಯಂ ಏವ ವೃಣತೆ. ಅವನು ಯಾರನ್ನ ವರ್ಣ ಮಾಡ್ತಾನೋ, ಯಾರೋ ಭಗವಂತ ಯಾರನ್ನ ನೋಡಕ್ಕಾಗಲ್ಲೋ, ಕೇಳಿಯೂ ತಿಳ್ಕೊಳಕ್ಕಾಗಲ್ವೋ, ಧ್ಯಾನ ಮಾಡಿಯೂ ತಿಳ್ಕೊಳಕ್ಕಾಗೋದಿಲ್ವೋ, ಅವನು ಯಾರನ್ನ ವರಿಸ್ತಾನೋ ತೇನ ಲಭ್ಯ ಅಂತಿಲ್ಲ. ಹಾಗಾಗಿ ಅವನು ನನ್ನ ವರಿಸಿದಾನೆ ತಿಳ್ಕೊಳ್ಳಿ, ನನಗೆ ಯಾವ ಯೋಗ್ಯತೆ ಇಲ್ಲ. ಅದರಿಂದ ನಂಗೆ ಸಿಕ್ಕಿದ್ದಾನೆ, ತೇನ ಲಭ್ಯ, ಹಾಗಾಗಿ ನನಗೆ ಸಿಕ್ಕಿದ್ದಾನೆ. ಅವನನ್ನ ವರ್ಣ ಮಾಡಿದ್ದಾನೆ. ಅವನ ವರ್ಣ ಮಾಡಬೇಡ ಅಂತ ಹೇಳೋದಕ್ಕೆ ನಾನು ಯಾರು? ಅವನ ಇದೆಲ್ಲವೂ ಅವನು ನಿರಂಕುಶ ಅಧಿಕಾರಿ. ಅವನಿಗೆ ಯಾರು ಅಂಕುಶ ಹಾಕೋರಿಲ್ಲ. ಅವನು ಬಂದು ನಾ ವೇದಾಂತ ದೇಶಗಳನ್ನ ಬರೆಸ್ತೀನಿ ಅಂತ ಹೇಳಿದ್ರೆ ಇಲ್ಲ ಅನ್ನೋದಕ್ಕೂ ಬೇಡ ಅನ್ನೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀವು ಹೇಳಿದ್ದೆಲ್ಲ ಸರಿ, ನನಗೆ ಯಾವ ಯೋಗ್ಯತೆಯೂ ಇಲ್ಲ, ಏನೇ ಕೇಳಿದ್ರು ಅದು ತಿಳಿದುಕೊಳ್ಳೋದು ಕಷ್ಟನೇ ಸರಿ. ಅವನು ನನ್ನ ವರ್ಣನೆ ಮಾಡಿಬಿಟ್ಟ. ಈ ಅಲ್ಪ ಆಯ್ವಾರು ಇದ್ರೆ ಹೇಳ್ತಾರಲ್ಲ, ಅವನು ಬಂದು ನನ್ನ ಇದೆಯಲ್ಲಿ ಮತ್ತೆ ಇದ್ರಲ್ಲಿ ಬರುತ್ತೆ ಕೂತ್ಕೊಂಡ್ಬಿಟ್ಟ ಅಂದ್ಬಿಟ್ಟು ಅಂತ. ಆ ತರ ಅವನು ನನ್ನ ವರ್ಣ ಅಂದ್ರೆ ವರೆಸೋದ್ಬಿಟ್ಟ. ಹಾಗಾಗಿ ನನಗೆ ಲಭ್ಯನಾಗಿದ್ದಾನೆ ಅಂತ ಇದನ್ನ. ಅದಕ್ಕೆ ನನ್ನ ಪ್ರಯತ್ನ ಏನಿಲ್ಲ, ನನ್ನ ಪ್ರಯತ್ನ ಇದ್ರಲ್ಲಿ ಏನೂ ಇಲ್ಲ, ಅವನ ಪ್ರಯತ್ನದಿಂದ ಅವನು ನನಗೆ ಕಾಣ್ತಾ ಇದ್ದಾನೆ. ಹಾಗಾಗಿ ನನ್ನ ಹೃದಯದಲ್ಲಿ ಅವನ ಚಿತ್ರವು ಬರೆಯಲ್ಪಟ್ಟಿದೆ ಅಂತ ಅವರು ಉತ್ತರ ಕೊಡೋತಾರ. ಅದಕ್ಕೆ ಎಲ್ಲ ಒಂದು ಹೇಳ್ತಾರೆ. ಅದಕ್ಕೆ ಈಗ ಅವನನ್ನ ನೋಡಿದ ಮೇಲೆ, ಭಗವಂತನ ನೋಡಿದ ಮೇಲೆ ಈಗ ನನಗೆ ಬೇರೆ ಯಾವುದು ನೋಡುವ ಆಸೆ ಇಲ್ಲ. ಎನ್ನವುದನೆ ಕಂಡ ಕಣ್ಗಳು ಮತ್ತೊಂದಿನೇ ಕಾಣಾವೆ ಅಂತ ಅವರು ಅಮಲಾಧಿಪನಲ್ಲಿ ಅವ್ರು ಹೇಳ್ದಂಗೆ, ತಿರುಪಾಣ ಅವರು ಹೇಳ್ದಾಗೆ
ಈಗ ಅವನನ್ನ ಕಂಡುಬಿಟ್ಟೆ, ಅದರಿಂದ ನನ್ನ ಕಡೆಯ ಅಂತಿಮ ಪ್ರಯಾಣದವರೆಗೂ ಅವನೇ ಇರಬೇಕು, ಬೇರೆ ಯಾವುದನ್ನು ನೋಡೋಕ್ ನಾನು ಇಷ್ಟಪಡೋದಿಲ್ಲ ಅಂತ ಹೇಳೋ ತರ ಇದು ಒಂದು ಈ ಒಂದು ಸನ್ನಿವೇಶವನ್ನೇ ಇಟ್ಟು ಉತ್ತರ ಕೊಡೋ ತರ ಈ ಶ್ಲೋಕ ಬಂದಿದೆ ಅಂತ ಪೂರ್ವಾಚಾರ್ಯರು ಒಂದು ಅದ್ಭುತವಾದ ಒಂದು ಪೀಠಿಕೆ ಹಾಕೊಳ್ತಾರೆ. ಈ ಶ್ಲೋಕಕ್ಕೆ ಪೀಠಿಕೆ. ಈ ಶ್ಲೋಕ ಯಾಕೆ ಬಂತು, ಹಿಂದೆ ಎದುರಿಗೆ ಕಂಡ ಅಂತ ಬಂತಲ್ಲ, ಇವಾಗ ಇದನ್ನ ಯಾಕಂದ ಅಂದ್ರೆ ಒಂದಿಂದ ಒಂದು ಸ್ತರಕ್ಕೆ ಮೇಲೆ ಹೋಗ್ತಾರೆ, ಮೆಟ್ಟಲ ತರ. ಮೊದಲು ಧ್ಯಾನಿಸ್ಕೊಂಡು ಇರಬೇಕು ಅಂತ ಭಗವಂತರ ಅದೇ ತರ ದರ್ಶನ ಕೊಡು ಶುರು ಮಾಡ್ದ. ಕಡೆಗೆ ಅಷ್ಟು ಸಾಲದು ನನಗೆ ನಿನ್ನ ವ್ರಜನೆ ಗೋಪಿಗೆಯರ ಜೊತೆಗೆ ಬನ್ನು ಅಂದ್ರು. ಆಗ ಗೋಪಿಗೆಯರಿಗೆ ಇವ್ರ ಮೇಲೆ ಬಹಳ ಇದಾಯ್ತು, ನಮ್ಮನ್ನೂ ಸಹ ದೇಶಿಗರು ಬಿಟ್ಟಿಲ್ಲ, ಹಾಗಾಗಿ ಇವರಿಂದ ನಮಗೆ ಯಾವ ಒಂದು ತೊಂದರೆಯೂ ಇಲ್ಲ. ಅವರಿಗೆ ಯಾರು ತೊಂದರೆ, ಯಾರ ಮೇಲೆ ದ್ವೇಷ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ದೇಶಿಗರಿಂದ ನಮಗೆ ಯಾವ ತೊಂದರೆಯೂ ಇಲ್ಲ, ನಮ್ಮನ್ನು ಸೇರಿಸಿ ಅವರು ಕೃಷ್ಣನ ನೋಡ್ಬೇಕು ಅಂತಾರಲ್ಲ, ಸೊ ನಮಗೆ ಯಾವ ನಷ್ಟ, ಭಗವಂತ ನಮ್ಮ ಜೊತೆ ಇದ್ದೇ ಇರ್ತಾನೆ. ಹಾಗಾಗಿ ಇನ್ನೂ ದೇಶಿಗರ ಮೇಲೆ ಅವರಿಗೆ ಪ್ರೇಮ ಜಾಸ್ತಿ ಆಗುತ್ತೆ. ನಮ್ಮನ್ನ ಜೊತೆಗಿರುವ ಕೃಷ್ಣ ಅಂದ್ರೆ ಅವರ ಬಲವಂತಕ್ಕೋಸ್ಕರ ನಮ್ಮ ಜೊತೆ ಕೃಷ್ಣ ಇರ್ತಾನೆ, ಇದು ಸಂತೋಷವಾದ ವಿಷಯ ನಮಗೆ. ಆಗ ದೇಶಿಗರು ಚೆನ್ನಾಗಿ ಬಾಳಲಿ ಅಂತ ಹರಸ್ತಾರೆ ಅವರು ಎಲ್ಲರೂ ದೋಷಿಗನಿಗೆ ತಗೋಬಹುದು. ಅದಕ್ಕೆ ಇದು ಮೇಲಿರುವಂತ ಒಂದು ಪೀಠಿಕೆ ಹಾಕೊಳ್ತಾರೆ. ಇದಕ್ಕೆ ಈ ಶ್ಲೋಕವನ್ನು ಹಾಕಿದ್ರು. ಯಾರೋ ಒಬ್ರು ಕೇಳೋ ತರ, ಇಲ್ಲ ಭಗವಂತನೇ ಅವ್ರನ್ನ ಕೇಳೋ ತರ ಸಿಗೋದಿಲ್ಲ ಅನ್ನುವಾಗ ನೀನೇ ನನ್ನ ಬರೆಸಬೇಕಾದ್ರೆ ಯಾರು ತಾನೇ ಇದನ್ನ ತಡೆಯಕ್ ಸಾಧ್ಯ ಅಂತ ಹೇಳೋ ತರ ಅದಕ್ಕೆ. ಆಗ ಹೇಳ್ತಾರೆ ಅದರಲ್ಲಿ ಇಲ್ಲಿ ಒಂದು ಬರುತ್ತೆ. ಇದರಲ್ಲಿ ಒಂದು ಚಿತ್ರವನ್ನ ಬರಿಬೇಕಾದ್ರೆ, ಸಾಧಾರಣವಾಗಿ ಒಂದು ಚಿತ್ರವನ್ನ ಬರಿಬೇಕಾದ್ರೆ, ಇದರಲ್ಲಿ ಯಾರೋ ಒಬ್ಬ ಬರಿತಾ ಇಟ್ಕೊಳ್ಳಿ, ಚಿತ್ರ ಬರಿಬೇಕಾದ್ರೆ ಒಂದು ದೊಡ್ಡ ಒಂದು ಪಟಲವನ್ನ ಇಟ್ಕೋಬೇಕು, ಎದುರಿಗೆ ಒಂದು ಕ್ಯಾನ್ವಾಸ್ ಅಂತ ಹೇಳ್ತೀವಲ್ಲ ಅದಿರ್ಬೇಕು. ಇಲ್ಲಿ ನನ್ನ ಹೃದಯವೇ ಹೇಳ್ಬಿಟ್ರು, ನನ್ನ ಹೃದಯ ಒಂದು ಕ್ಯಾನ್ವಾಸ್ ಆಯ್ತು, ಅದರಲ್ಲಿ ಏನಿಲ್ಲ. ಬರಿಬೇಕಾದ್ರೆ ಆ ಬರೆಯುವ ವಸ್ತು ಅವರಿಗೆ ಮನಸ್ಸಲ್ಲಿ ಚೆನ್ನಾಗಿರ್ಬೇಕು, ಇಲ್ಲ ಎದುರಿಗೆ ನೋಡ್ತಾ ಇರ್ಬೇಕು. ಯಾರಾದೊಂದು ಸಮುದ್ರ ತೀರವನ್ನ ಏನೋ ಬರಿಬೇಕು ಅಂದ್ರೆ ಅಲ್ಲಿ ಹೋಗಿ ಅದು ನೋಡ್ಕೊಂಡು ಬರೀತಾರೆ. ಆ ಒಂದು ನದಿ ತೀರವನ್ನೋ ಸಮುದ್ರ ತೀರವನ್ನೋ, ಪಕ್ಕದಲ್ಲಿ ಏನೇನೋ ಮರಗಳಿದೆ, ನೀರ್ ಯಾವ ಹರಿಯುತ್ತೆ, ಅದನ್ನು ಆವಾಗಲೇ ಭಾವನೆ ಚೆನ್ನಾಗಿ ಬರೋದು. ಅದು ಮನಸ್ಸಲ್ಲಿ ಧ್ಯಾನ ಮಾಡ್ಕೊಂಡು ಬರೆಯೋದು ಒಂಥರ, ನೆನೆಸ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಬರೆಯೋದು ಒಂಥರ. ಆದ್ರೆ ಆ ಎದುರಿಗೆ ಇದ್ರೆ, ಈಗ ನೋಡಿದ್ರೆ ಯಾರಾದ್ರೆ ಒಬ್ಬ ಮಾಡೆಲ್ನ ಇಟ್ಕೊಂಡು ಚಿತ್ರ ಬರೀತಾರೆ. ಆ ತರ ಇವರಿಗೆ ಇಲ್ಲಿ ಭಗವಂತನ ಬರಿಬೇಕಾದ್ರೆ ಭಗವಂತ ಅವ್ರ ಎದುರಿಗೆ ಇರಬೇಕು. ಬೇರೆ ಯಾರಾದ್ರೂ ಬರೀಬೇಕಾದ ಅಂದ್ರೆ ಇಲ್ಲಿ ಬೇರೆ ಯಾರು ಬರೆಯಕ್ ಸಾಧ್ಯವಿಲ್ಲ ಅನ್ನೋದಕ್ಕೆ ತಳ್ಳಿ ಹಾಕೋದಕ್ಕೆ ಹೇಳುವಂತ ಮಾತು. ಭಗವಂತನ ಬರಿಬೇಕಾದ್ರೆ ಭಗವಂತ ಅವ್ರ ಎದುರಿಗೆ ಇರಬೇಕು. ಅದು ಯಾವ ತರ ಇರಬೇಕು, ದೇಶಿಗಳು ಯಾವ ತರ ಪ್ರಾರ್ಥನೆ ಮಾಡ್ಕೊಂಡ್ರು, ದಶಿಗಂಡ ಮಂಡನ ಮದನಾಂತುರ ವಲ್ಲವಾಂಗನ ದಿವಾಕರೋ ಯುವ, ಆ ತರ ಎದುರಿಗೆ ಕಾಣಿಸ್ಬೇಕು. ಅದನ್ನ ಅವರು ಬರಿಬೇಕು. ಅದು ಮೇಲೆ ಬರೆದ್ರೆ ಆಗುತ್ತೆ, ಅದು ಹೃದಯದಲ್ಲಿ ಬರಿಬೇಕು. ಹೃದಯದಲ್ಲಿ ಬರಿಬೇಕಾದಂದ್ರೆ ಶಿಲ್ಪಿನ ಅಂತಾರೆ, ಬರೆಯೋದು ಅಂತ ಇಟ್ಕೊಂಡ್ರು ಸಹ ಆ ಸ್ವಲ್ಪ ಅಲ್ಲಿ ಏನು ತಗುಲಿದ್ರು ಹೃದಯಕ್ಕೆ ತುಂಬಾ ನೋವಾಗುತ್ತೆ. ಇಲ್ಲಿ ಏನ್ ನೋವು ಆಗ್ತಾ ಇಲ್ಲ ಅವ್ರಿಗೆ. ಆ ತರ ಬರಿಬೇಕಾದ ಶಕ್ತಿ ಯಾರಿಗಿದೆ? ಒಂದು ಹೃದಯದಲ್ಲಿ ಒಳಗಡೆ ಹೋಗಿ ಬರಿಬೇಕು. ಹೃದಯಕ್ಕೆ ಒಂದು ಸ್ವಲ್ಪವೂ ನೋವು ಆಗ್ಬಾರ್ದು. ಅದು ಚಿತ್ರ ಚೆನ್ನಾಗಿ ಬರಿಬೇಕು, ಕಾಣಬೇಕು. ಯಾಕಂದ್ರೆ ಸ್ವಾಮಿ ಕಾಣಬೇಕದು. ಆ ತರ ಚಿತ್ರವನ್ನು ಬರೀಬೇಕು. ಇದು ಯಾರಿಂದ ಸಾಧ್ಯ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಅದಕ್ಕೆ ಯಾವಾಗ ಹೇಳ್ತಾರೆ, ಶ್ರುತಿಯಲ್ಲಿ ಬರುತ್ತೆ ಅದಕ್ಕೆ, ಯಾರು ಏಷ ಅಕ್ಷಿಣಿ ವಿದ್ಯೆ ಅಂತ ಬರುತ್ತೆ, ಸೂರ್ಯನ ಕಣ್ಣಿನಲ್ಲಿ ನೋಡ್ಕೊಂಡ್ಬಿಡೋದಕ್ಕೆ. ಅವಾಗ ಅದು ಹೇಳ್ತಾ ಅದಕ್ಕೆ, ಆವಾಗ ಏಷಃ ಅಕ್ಷಿಣಿ ಪುರುಷಃ ದೃಶ್ಯತೆ ಏಷ ಆತ್ಮೇತಿ ಹೋವಾಚ ಅನ್ಬಿಟ್ಟು ಅಂತ. ಆ ಅಕ್ಷಿಣಿ ವಿದ್ಯೆ ಅವರಿಗೆ ಸಿದ್ಧಿ ಆದವರಿಗೆ ಅಕ್ಷಿಣಿ ಪುರುಷ ದೃಶ್ಯತೆ, ಅವರಿಗೆ ಕಾಣ್ತಾನಂತೆ. ಏಷ ಆತ್ಮ ಅಂದ್ಬಿಟ್ಟು ಅವರಿಗೆ ಕಾಣ್ತಾನಂತೆ. ಅವರಿಗೆ ಆತ್ಮ ಆಯ್ತು ಹೋವಾಚ, ಅವ್ರಿಗೆ ಅಕ್ಷಿಣಿ ಪುರುಷ ಕಣ್ಣಲ್ಲಿ ಕಾಣ್ತಾನಂತೆ. ಆಗ ಅವರು ಅದು ಬರಿಬೋದು. ಅಂದ್ರೆ ಅವರೇ ಹಾಗೂ ಹೃದಯದಲ್ಲ, ಹೊರಗಡೆ ಬರಿಬೋದು. ಅವರು ಅಕ್ಷಿಣಿ ಪುರುಷ ಕಣ್ಣ ಕಾಣ್ತಾನೆ. ಇಲ್ಲಿ ಆ ತರದ್ದು ಯಾವುದೂ ಇಲ್ಲ ಇದಕ್ಕೆ. ಅದರಿಂದ ಅದ್ಭುತವಾದ ಶೀತಲವಾಗಿದೆ ಆ ಮನಸ್ಸಲ್ಲಿ. ಅವರಿಗೆ ಸ್ವಾಮಿಗೆ ಯಾವೊಂದು ತೊಂದರೆಯೂ ಆಗ್ತಿಲ್ಲ. ಅದ್ರ ಬದಲು ಆ ಇಲ್ಲಿ ಬರಿಬೇಕಾದ್ರೆ ಅತ್ಯಂತ ಶೀತಲವಾಗಿ ಸಹ ಇದೆ. ಅದು ಬರೀತಿರ್ಬೇಕಾದ್ರೆ ಇಷ್ಟು ಶೀತಲವಾಗಿರ್ಬೋದು ಅಂದ್ರೆ ಹೇಗೆ ಅದು? ಅದಕ್ಕೆ ಒಳ್ಳೆ ಸಂಜೀವಿನಿಯ ಸ್ಪರ್ಶ ಮಾಡಿದಾಗೆ ಮನಸ್ಸಿಗೆ ಆಗ್ತಾ ಇದೆ. ಚಿತ್ರ ಬರೆಯಲ್ಪಡ್ತಾ ಇದೆ. ಸ್ವಾಮಿ ನೋಡ್ತಾ ಇದ್ದಾರೆ ಚಿತ್ರ ಬರಿತಾ ಇರೋದು. ಅದರಿಂದ ಕೇನ ಶಿಲ್ಪಿನ ಅನ್ಬಿಟ್ಟು ಅಂತ ಪಡ್ತಾರೆ. ಅದಕ್ಕೆ ಕೇನ ಅಂದ್ರೆ ಯಾರಿಂದ ಅಂತ, ತೃತೀಯ ಕೇನ, ಕೆ ಅಂದ್ರೆ ಯಾರಿಂದ ಅಂತ. ಅದಕ್ಕೆ ಉತ್ತರ ಏನು ಅಂದ್ರೆ ಕೇನ.
ಏನಪ್ಪ ಇದು? ಯಾರಾದ್ರು ಕೇಳಿದ್ರೆ ಏನು ಅಂತಂದ್ರೆ ಇವರು ಏನು ಅಂದ್ರೆ ಅಂತೆ ಯಾರಿಂದ ಬರೋದಂತ ಯಾರಿಂದ ಅಂತಾನೆ ಅರ್ಥ. ಏನ್ರಿ ಅರ್ಥ ನೀವು? ನಾನು ಯಾರಿಂದ ಅಂದ್ರೆ ನೀವು ಯಾರಿಂದ ಅಂತ ಹೇಳ್ತಾ ಇದ್ದೀರಲ್ಲ, ಅಂದ್ರೆ ಆ ಥರ ಅಲ್ಲ. ಸಂಸ್ಕೃತ ಭಾಷೆಯ ಒಂದು ಸೌಂದರ್ಯ. ಕೇನ ಅಂದ್ರೆ ಯಾರಿಂದ, ಕೇನ ಅಂದ್ರೆ ಕ ಕಹ ಅನ್ನ ಅಂದ್ರೆ ಕಮ್ ಅಂದ, ಕಮ್ ಬ್ರಹ್ಮ ಖಮ್ ಬ್ರಹ್ಮ ಅಂತ ಚಾಂದೋಗ್ಯದಲ್ಲಿ ಬರುತ್ತೆ. ಕಮ್ ಬ್ರಹ್ಮ ಅಂದ್ರೆ ಸುಖ ಭ್ರಷ್ಮ, ಅದು ಖಮ್ ಬ್ರಹ್ಮ ಅಂದ್ರೆ ಆಕಾಶ, ಅದು ಇದು ಮಹಾಕಾಶ. ಅದು ಖಮ್ ಅಂದ್ರೆ ಆಕಾಶ, ತುಂಬಾ ದೊಡ್ಡದು. ಅದು ಮನಸ್ಸಿಗೆ ನಿಲ್ಕೋದಂತೂ. ಆಕಾಶ ಸೃಷ್ಟಿರುವಂತಹ ಅವನು ಮನಸ್ಸಿಗೆ ಹೇಗೆ ನಿಲ್ತಾನೆ, ಅವನೇ ಹೃದಯದಲ್ಲಿ ಸೂಕ್ಷ್ಮ. ಅವನ ಕೈಯೇ ಒಂದೇ ಇರ್ಬೇಕಾದ್ರೆ ಕೈಯೇ ಒಂದು ಭೂಮಿ ಆಕಾರ ಇರುತ್ತೆ, ಹೇಗೆ ಬರೀತಾನೆ ಅವನು. ಅದರಿಂದ ಆ ಖಂ ಬ್ರಹ್ಮ ಅಲ್ಲ, ಅಲ್ಪ ಪ್ರಾಣ. ಕಮ್ ಅಂದ್ರೆ ಸುಖ, ಅತ್ಯಂತ ಸುಖ. ಆ ಬ್ರಹ್ಮನಿಗೆ ಇನ್ನೊಂದು ರೂಪ ಕಮ್ ಅಂತ ಚಾಂದ ಕಮ್ ಬ್ರಹ್ಮ ಖಂ ಬ್ರಹ್ಮ ಅಂತ ಬರುತ್ತೆ ಚಾಂದೋಗ್ಯದಲ್ಲಿ. ಆ ತರ ಕಮ್ ಅಂದ್ರೆ ಆ ಬ್ರಹ್ಮನಿಂದ ತೃತೀಯ ಕಮ್, ಅದಕ್ಕೂ ಕೇನ. ಕಮ್ಮಿ ಅಂದ್ರೆ ಬ್ರಹ್ಮನಿಂದ ಅನ್ನೋದು ಕೇನ ಅಂತ ಆಗುತ್ತೆ. ಕೇನ ಅಂದ್ರೆ ಯಾರಿಂದ ಬರೆಯಲ್ಪಟ್ಟದ್ದು ಅಂತ ಕೇಳಿದ್ರೆ ಉತ್ತರವು ಕೇನ. ಅದಕ್ಕೆ ಒಂದು ಏವ ಸೇರಿಸ್ಕೊಂಡ್ಬಿಟ್ರೆ ಕೇನೈವ, ಅವನಿಂದಲೇ ಅಂತಂದ್ರೆ ಇನ್ಯಾರಿಂದಲೂ ಬರೆಯೋದು ಸಾಧ್ಯ. ಅದಕ್ಕೆ ಕೇನ ಲಿಖಿತ ಕೇನೈವ ಲಿಖಿತ. ಯಾರೇ ಬರೆಯಲ್ಪಟ್ಟರು ಅವನಿಂದಲೇ. ಕೇನೈವ ಅಂದ್ರೆ ಕಹ ಕಂ, ಅತ್ಯಂತ ಸುಖಸ್ಪರ್ಶಿಯಾದ ಭಗವಂತನಿಂದಲೇ ಬರೆಯೋದು. ಯಾಕಂದ್ರೆ ಬೇರೆ ಯಾರೂ ಬರೆಯಲಿಕ್ಕೆ ಸಾಧ್ಯವಿಲ್ಲ. ಅಂತರ್ಯ ಒಳಗಡೆ ಹೋಗಿ ಬರಿಬೇಕು. ಅದು ಬರಿಬೇಕಾದ್ರೆ ಸುಖಸ್ಪರ್ಶವಾಗಿರ್ಬೇಕು, ಚಿತ್ರವೂ ಮೂಡಬೇಕು. ಸುಮ್ಮನೆ ಮೇಲೆ ಹಾಕಿದ್ರೆ ಚಿತ್ರ ಮೂಡೋದಿಲ್ವ ಅಂದ್ರೆ ಚಿತ್ರವೂ ಮೂಡಬೇಕು, ತೊಂದರೆಯೂ ಆಗಬಾರ್ದು. ಅಷ್ಟು ಸುಖಸ್ಪರ್ಶ ಅವನು ಅಘಟಿತ ಘಟನಾ ಸಾಮರ್ಥ್ಯ ಬರೀತಾನೆ. ಅದು ಮನಸ್ಸಿಗೆ ಉಲ್ಲಾಸನೂ ತರ್ತಾ ಇದೆ ಅವರಿಗೆ. ಹಾಗಾಗಿ ಇಲ್ಲಿ ಅನ್ಕೋತಾರೆ ಯಾರಪ್ಪ ಅಂದ್ರೆ ಬೇರೆ ಯಾರಿಂದಲೂ ಬರೆಯಲು ಸಾಧ್ಯವಿಲ್ಲ. ಕೇನ ಅಂದ್ರೆ ಸಾಕ್ಷಾತ್ ಭಗವಂತನೇ ಬಂದು ಬರೀತಾ ಇದ್ದಾನೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಕಡೆಗೆ ಅದಕ್ಕೆ ಉತ್ತರಾಮಚರಿತೆಯಲ್ಲಿ ರಾಮನಿಗೆ ಸೀತೆಗೆ ಒಂದು ಅದ್ರಲ್ಲಿ ಹೇಳ್ತಾರೆ, ಸಂಜೀವನೌಷಧರಹೋನು ಹೃದಯ ಪ್ರಸಿಕ್ತ. ಅದಕ್ಕೆ ಅವರಿಗೆ ಭಗವಂತನಿಗೆ ಸಂಜೀವನೌಷಧಿ ಅಹೋನು ಹೃದಯ ಪ್ರಸಿಕ್ತ. ಸೀತೆಯ ಒಂದು ಸ್ಪರ್ಶ ಸಂಜೀವನಿಯ, ಅವನು ಇದರಲ್ಲಿದ್ದ ಸಂಜೀವನಿಯಿಂದ ಹೇಗೆ ಅವರು ಮಾಡ್ತಾರೋ ಆ ತರ ಸೀತೆ ಅವಳ ಇದರಲ್ಲಿ ಮಲ್ಕೊಂಡಿರ್ಬೇಕಾದಂತೆ ಅವನು ನಿತ್ಯ ಸುಖವೂ ಅಲ್ಲಿ ಸುಖಂತಪ ಅಂತ ಬರ್ತಲ್ಲ, ಅದಕ್ಕೆ ಅವನು ಕಳ್ಕೊಂಡಿರ್ಬೇಕಾದ್ರೆ ಅವಳ ತಾಯಿಯ ಸ್ಪರ್ಶದಿಂದ ಆ ಒಳಗಡೆ ಹೃದಯದಲ್ಲಿ ಸುಖ ಸ್ಪರ್ಶ ಆಯ್ತಂತ ಭಗವಂತನಿಗೆ ಅಂತ ಅದ್ರ ಹೇಳ್ತಾರೆ. ಆ ತರ ಇದು ಇಲ್ಲಿ ಅಲ್ಲಿ ಬರ್ತಾನೆ. ಅದಕ್ಕೆ ಇಲ್ಲಿ ಬರೆಯಲ್ಪಡ್ತಾ ಇದ್ದಾನೆ. ಮುಕುಟ ಕೇಳಿದ್ರಲ್ಲ ಅವರು, ಮುಕುಟಾಲಂಬಿ ಮಯೂರ ಪಿಂಚಮಾಲ ಹರಿನೀಲ ಯುವಂಗ ನೀಲ, ಅದಕ್ಕೆ ಸೇರಿಸ್ಕೊಂಡು ಅವನು ಕೈನಲ್ಲಿ ಇದು. ಈಗ ಮದನಾತುರ ವಲ್ಲವಾಂಗನಾಮೆ ಕೇಳಿದಾನೆ. ಎಲ್ಲವನ್ನೂ ಸಹ ಆ ಭಾವವನ್ನು ಸಹ ಇವನು ಭಗವಂತ ಅವನೇ ಅವರ ದೇಶಿಗರ ಹೃದಯದಲ್ಲಿ ಬರೆದಾರಂತೆ. ಅದನ್ನ ಹೇಳ್ತಾರೆ. ಇದಕ್ಕೆ ಅವನಲ್ಲದೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದಕ್ಕೆ ಈ ಉತ್ತರವನ್ನ ಅವರು ಸಂಕಲ್ಪ ಸೂರ್ಯದಲ್ಲಿ ಕೊಡ್ತಾರೆ. ಸಂಕಲ್ಪ ಸೂರ್ಯದಲ್ಲಿ ಅವರು ಇದಕ್ಕೆ ಕೊಡ್ತಾರೆ 7ನೇ ಅಂಕದಲ್ಲಿ ಬರುವಂತದ್ದು ಇದು. ಅದಕ್ಕೆ ಸಬಿತಾ ನೀವು ಕೇಳ್ತೀರಾ, 7ನೇ ಅಂಕ 16ನೇ ಶ್ಲೋಕದಲ್ಲಿ ಬರುವಂತದ್ದು ಇದು. ಅದರಲ್ಲಿ ಒಂದು ಇದಕ್ಕೆ ಉತ್ತರ ಕೊಟ್ಟದಲ್ಲ ಇದೆ. ಅದರಲ್ಲಿ ಆ ವ್ಯವಸಾಯ ಅನ್ನೋದು ಹೇಳುವಂತದ್ದು. ಆವಾಗ ಅದ್ರಲ್ಲಿ ಹೇಳ್ತಾರೆ, ಅಖಂಡ ಬ್ರಹ್ಮಾಂಡ ಪ್ರಥಮತರ ಶಿಲ್ಪಿ ಸ ಭಗವಾನ್ ಸ್ವಯಂ ಪದ್ಮಾಜಾನಿಹಿ ವೆಲಿಕದಿಹ ಚಿತ್ರಂ ಸ್ವವಿಷಯಂ ಅಂದ್ಬಿಟ್ಟು ಅಂತ ಅದರಲ್ಲಿ ಅವ್ರು ಹೇಳಿದ್ದಾರೆ. ಇನ್ನು ಶ್ಲೋಕ ಪೂರ್ತಿ ದೊಡ್ಡಿರ್ಬೇಕು ಅನ್ಸುತ್ತೆ. ನಾವು ಸಂಕಲ್ಪ ಸೂರ್ಯೋದಯ ಇದೆಯಾ? ಆ ಶ್ಲೋಕ ಪೂರ್ತಿ ಇದೆ, ಪೂರ್ತಿ ಓದ್ಬಿಡ್ತೀನಿ. ಸ್ವಲ್ಪ ತೋರಿದ್ದಾರೆ ಅದರಲ್ಲಿ ಹೇಳ್ತಾರೆ. ಅದರಲ್ಲಿ ಮಯಸ್ಪಷ್ಟಾನ್ಯೋ ವಾ ವಿಪುಲ ಮಹಿಮಾ ವಿಶ್ವಸೃಟ್ ಅಪಿ ಸಶಕ್ಯೇದಂ ಚಿತ್ರಂ ಕಿಮಪಿ ನ ವಿಧಾತುಂ ಕೃತಮುಖಃ ಅಖಂಡ ಬ್ರಹ್ಮಾಂಡ ಪ್ರಥಮತರ ಶಿಲ್ಪಿ ಸ ಭಗವಾನ್ ಸ್ವಯಂ ಪದ್ಮಾಜಾನೀಹಿ ನಿಖಿಲದಿಹ ಶಿಲ್ಪಂ ಸ್ವವಿಷಯಂ ಅಂತ ಅದರಲ್ಲಿ ಉತ್ತರ. అదే మరి నేను 215 అంటా ఉన్నారు.
ಉನ್ನಾಡು ಅಂತ ಅಂದ್ರೆ ಇದು ರಾಧಿಕಾ ಮ್ಯೂಟ್ ಮಾಡ್ಕೊಳ್ಳಿ. ಅದರಲ್ಲಿ ಹೇಳ್ತಾಳೆ ಮಯ ಸ್ಪಷ್ಟ ಅನ್ಯೋವ. ಮಯ ಅನ್ನೋನು ಅವನು ರಾಕ್ಷಸರು, ಅವನ ಶಿಲ್ಪಿ, ಅವನು ದಾನವ ಶಿಲ್ಪಿ, ಅವನು ದಾನವ ಶಿಲ್ಪಿಯಾದ ಮಯ ಬರ್ದಿರ್ಬೋದೆ ಅಂದ್ಬಿಟ್ಟು ಅದಕ್ಕೆ ಉತ್ತರ ಕೊಟ್ಟಾಗೆ ಇದೆ ಇದು. ಈ ಚಿತ್ರವನ್ನ ಭಗವಂತ ಜೊತೆ ದಾನವ ಶಿಲ್ಪಿ ಅವೆಲ್ಲ ತುಂಬಾ ಬರೀಬಾರ್ದೆ. ದಾನವ ಶಿಲ್ಪಿಯೂ ಅಲ್ಲ, ಅನ್ಯೋವ ಇಲ್ಲ ವಿಶ್ವಕರ್ಮನ, ದೇವಶಿಲ್ಪಿ ಆದ ವಿಶ್ವಕರ್ಮನ ಅವನು ಅಲ್ಲ. ಕಡೆಗೆ ವಿಪುಲ ಮಹಿಮಾ ವಿಶ್ವಸೃಡ್. ವಿಶ್ವಸೃಟ್ ಅಂದ್ರೆ ವಿಶ್ವವನ್ನು ಸೃಷ್ಟಿಸುವವನು. ಇಲ್ಲಿ ಮೂಲವಾಗಿ ಭಗವಂತ, ಇಲ್ಲಿ ವಿಶ್ವಸೃಕ್ ಅಂದ್ರೆ ಇಲ್ಲಿ ಚತುರ್ಮುಖ ಬ್ರಹ್ಮನ್ ತಗೋಬೇಕು. ಯಾಕಂದ್ರೆ ಭಗವಂತ ಅವನು ಕೊಟ್ಟು ಸೃಷ್ಟಿ ಮಾಡಿಸ್ತಾನಲ್ಲ, ಜಗತ್ತನ್ನ ಸೃಷ್ಟಿ ಮಾಡದ ಇವನ ವಿಪುಲ ಮಹಿಮ, ಅತ್ಯಂತ ಮಹಿಮವುಳ್ಳ ಈ ಚತುರ್ಮುಖ ಬ್ರಹ್ಮನ ಅಂತ ಅಂದ್ರೆ ಹೇಳ್ತಾರೆ ಸ್ವಶಕ್ತಿಯೇದಂ ಚಿತ್ರಂ ಕಿಮಪಿ ನ ವಿಧಾತುಂ ಕೃತಮುಖ. ಅವರ ಶಕ್ತಿಯಿಂದ ಅವರಿಗೆ ಬರೆಯಲು ಸಾಧ್ಯವೇ ಇಲ್ಲ. ಅವರ ಶಕ್ತಿಯಿಂದ ಭಗವಂತನ ಚಿತ್ರಣವನ್ನ ಮಯನೇ ಆಗ್ಲಿ ವಿಶ್ವಕರ್ಮನೇ ಆಗ್ಲಿ ಅನ್ಯೋವ ಬೇರೆ ಯಾರೇ ಆಗ್ಲಿ, ಇನ್ಯಾರೋ ಇದ್ಲಿ ಇಲ್ಲ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ಆಗ್ಲಿ, ಅವರಿಗೆ ತಮ್ಮ ಅಂದ್ರೆ ಸ್ವಶಕ್ತಿ ಭಗವಂತ ಶಕ್ತಿ ಕೊಟ್ಟು ಬರೆಸ್ಬೇಕತ್ತವರ ಅವರ ಶಕ್ತಿಯಿಂದ ಬರೆಯಲು ಸಾಧ್ಯವಿಲ್ಲ. ಅಂದ್ರೆ ಇವರು ಎಲ್ಲರೂ ತಳ್ಳಾಕ್ಬಿಟ್ರು. ಹಾಗಾದ್ರೆ ಇನ್ಯಾರು ಬರ್ದಿರ್ಬೋದು ಅಂದ್ರೆ ಅಖಂಡ ಬ್ರಹ್ಮಾಂಡ ಪ್ರಥಮತರ ಶಿಲ್ಪಿ ಸ ಭಗವಾನ್. ಅಖಂಡ ಬ್ರಹ್ಮಾಂಡ ಪ್ರಥಮತರ ಶಿಲ್ಪಿ. ಅಖಂಡ ಬ್ರಹ್ಮಾಂಡ ಇಡೀ ಜಗತ್ತು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿದ್ರೆ ಇಡೀ ಎಲ್ಲಾ ಜಗತ್ತು ಅಖಂಡವಾದ ಜಗತ್ತನ್ನ ಶಿಲ್ಪಿ ನಿರ್ಮಾಣ ಮಾಡೋದು ಯಾರು? ಆ ಶಿಲ್ಪಿ ಯಾರು? ಸಹ ಅವನ ಭಗವಾನ್. ಅದು ಪ್ರಥಮತರ ಶಿಲ್ಪಿ ಅಂತ. ಪ್ರಥಮತರ ಅನ್ನುವಾಗ ಬಹಳ ಅದ್ಭುತವಾಗಿ ವ್ಯಾಖ್ಯೆ ಮಾಡಿರ್ತಾರೆ ಉತ್ತಮ ಸ್ವಾಮಿಯವರು. ಆ ಪ್ರಥಮತರ ಅನ್ನುವಾಗ ಮೊದಲು 3 ಅವತಾರ ಇರ್ತಲ್ಲ, ಮತ್ಸ್ಯ ಕೂರ್ಮ ವರಾಹ, ಈ 3 ಅವತಾರಗಳನ್ನ ಸೂಚಿಸುತ್ತೆ ಅದಕ್ಕೆ ಪ್ರಥಮ ತರ. ಅದು ಇದರಿಂದೆಲ್ಲ ಒಂದು ಭೂಮಿಯನ್ನ ತೆಗೆದು ಉದ್ಧಾರ ಅಲ್ಲಿವರೆಗೂ ಬರ್ತಾ ಮೊದಲು ನೀರು ಬಂತು, ಮತ್ಸ್ಯನಾಗಿ ನೀರು ಬಂತು ಅದಕ್ಕೆ. ಆ ಕೂರ್ಮದಿಂದ ಆಮೇಲೆ ಕಡೆಯದ ಇದೆಲ್ಲ ಮಾಡಿದ್ರು. ವರಾವತಾರದಲ್ಲಿ ಭೂಮಿಯನ್ನು ಉದ್ಧಾರ ಮಾಡ್ದ. ಅದಕ್ಕೆ 3 ಪ್ರಥಮ ತರ ಅನ್ನುವಾಗ ಅದನ್ನೂ ಸೇರಿಸ್ಕೊಂಡಿದೆ. ಇದು ಎಲ್ಲ ಮಾಡಿದ್ರೆ ಯಾರು ಶಿಲ್ಪಿ? ಸಹ ಭಗವಾನ್. ಅವನು ಸಾಕ್ಷಾತ್ ಅವನೇ ಭಗವಾನ್. ಅವನು ಸ್ವಯಂ ತಾನೇ ಬರನ್ನ ಸ್ವಯಂ ಪದ್ಮಾಜಾನಿಹಿ. ಇಲ್ಲಿ ಪದ್ಮ ಅಲ್ಲಿ ಕೂತ್ಕೊಂಡಿದ್ದಾಳೆ. ಇಲ್ಲಿ ಭಗವಂತ ಚಿತ್ರ ಬರೀತಾನಂತೆ. ಬರಿಬೇಕಾದ್ರೆ ತಾಯಿಯನ್ನ ಪದ್ಮ ವಿಧಾನಕ್ಕೆ ಜಾನಿಹಿ ಅವಳದು ಅದಕ್ಕೆ ಬೆಲಿಕತೆ ಬೆಲಿಕತೆ. ಈಗ ಅವಳು ನೋಡ್ತಾ ಇದ್ದಾಳಂತೆ, ಬರಿಬೇಕು. ಇಲ್ಲಿ ಅವ್ನು ಭಗವಂತ ಬರಿಬೇಕಾದ್ರೆ ನೋಡ್ತಾ, ಅಯ್ಯೋ ನಾ ಬಹಳ ಹುಷಾರಾಗಿ ಬರಿಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇವಳು ನನಗೆ ಪರಿಹಾಸ ಮಾಡ್ಬಿಡ್ತಾಳೆ, ಲಕ್ಷ್ಮಿ ಇದೇನು ಅಂದ್ಬಿಟ್ಟು ಪರಿಹಾಸ ಮಾಡ್ತಾಳೆ. ಹಾಗಾಗಿ ಸ್ವಯಂ ಬರಿಬೇಕಾದ್ರೆ ಅವಳನ್ನೇ ನೋಡ್ಕೊಂಡು ಬರಿತಾನಂತೆ. ಅವಳ ಮುಖಭಾವ ಹೇಗಿದೆ ಏನು ಅಂದ್ಬಿಟ್ಟು ಬರಿತಾನಂತೆ. ಅದಕ್ಕೆ ಪದ್ಮಜಾನ್ ವ್ಯಲಿಕತಿಹ ಶಿಲ್ಪಂ ಸ್ವವಿಷಯಂ. ಇಲ್ಲಿ ತನ್ನನ್ನ ತಾನೇ ಬರ್ಕೊಂಡ ಅನ್ಬಿಟ್ಟು ಇಲ್ಲಿ ಅದ್ಭುತವಾಗಿ ಒಂದು ನೋಡ್ಬೋದು. ಸಾಧಾರಣವಾಗಿ ಯಾವ ಒಬ್ಬ ಶಿಲ್ಪಿಗೆ ಆಗ್ಲಿ ಇಲ್ಲಿ ಇಲ್ಲ ಒಂದು ಚಿತ್ರಕಾರನಿಗೆ ಆಗ್ಲಿ, ಈ ಶಿಲ್ಪಿ ಅನ್ನೋದು ಎರಡೂ ಆಗುತ್ತೆ. ಚಿತ್ರಕಾರನೇ ಆಗ್ಲಿ ವಿಗ್ರಹ ಕೆತ್ತೋದೇ ಆಗ್ಲಿ, ಅವರನ್ನ ಚಿತ್ರಿಸ್ಕೊಳ್ಳೋದು ಬಹಳ ಕಷ್ಟ. ಬೇರೆಯವ್ರನ್ನ ಮಾಡ್ತಾರೆ ಚಿತ್ರಕಾರರು, ಬೇರೆಯವ್ರನ್ನ ಬರೀತಾರೆ. ನಿಮ್ಮದೇ ಬರ್ಕೋನ ತನ್ನದೇ ಒಂದು ಚಿತ್ರ ಬರೋದಕ್ಕೆ ಸ್ವಲ್ಪ ಕಷ್ಟ, ಅವ್ರಿಗೆ ಆಗೋದಿಲ್ಲ. ಅದು ಸ್ವಾಮಿ ದೇಶಿಕನಿಗೆ ಮಾತ್ರ ಸಾಧ್ಯವಾಯಿತು. ತಮ್ಮ ವಿಗ್ರಹವನ್ನು ಅವರೇ ರಚಿಸಿದ್ರು. ಈಗಲೂ ಅದು ತಿರುವಹಿಂದಪುರದಲ್ಲಿದೆ. ಅವರಿಗೆ ಕವಿತಾ ಅವರಿಗೆ ಎಲ್ಲವೂ ಭಗವಂತ ಕೊಟ್ಟಂತಹ ಒಂದು ಎಲ್ಲವೂ ಇದರಿಂದ ಸಿದ್ಧಿಯಿಂದ ಅವರಿಗೆ ಸರ್ವತಂತ್ರ ಸ್ವತಂತ್ರ ಬಿರುದು ಕೊಟ್ಟಿದ್ದರಿಂದ ಅವರಿಗೆ ಸಾಧ್ಯವಾಯಿತು. ಬಾಡಿದ್ರು ಅದು. ಅದೇ ಭಗವಂತನ ಸಮಾನ ಅಂತ ತೋರಿಸ್ಬಿಟ್ರು. ತಮ್ಮ ವಿಗ್ರಹ ತಾವೇ ಕಿತ್ತು. ಬಹಳ ಕಷ್ಟ ಆಗೋದಿಲ್ಲ. ಬೇರೆಯವ್ರು ಮಾಡ್ಬೋದೇ ಅಥವಾ ಇನ್ನೊಂದು ವಿಗ್ರಹ ಕೆತ್ತಾರೆ. ನಿಮ್ಮ ವಿಗ್ರಹನ್ನೇ ಕೆತ್ಕೊಳ್ಳಿ, ನಿಮ್ಮ ಚಿತ್ರವೇ ಬರೀರಿ ಅಂದ್ರೆ ಕಷ್ಟವಾಗುತ್ತೆ. ಇಲ್ಲಿ ಬ್ರಹ್ಮಾದಿಗಳು ಭಗವಂತನ್ನೇ ಬರೆಯಕ್ಕಾಗಲ್ಲ, ತಮ್ಮ ಚಿತ್ರವನ್ನು ಎಲ್ಲಿ ಬರ್ಕೊಳ್ತಾರೆ ಅನ್ನೋ ಅರ್ಥದಲ್ಲಿ ಅದನ್ನ ಹೇಳ್ತಾರೆ. ಇದು ಸಂಕಲ್ಪ ಸೂರ್ಯದಲ್ಲಿ ಬರೋ ತರ. ಅದೇ ತರ ಇಲ್ಲಿ ಕೇನ ಲಿಖಿತ ಅನ್ನೋದವಾಗ ಉತ್ತರ ಅಲ್ಲೇ ಕೊಟ್ಟಿದ್ದಾರೆ. ಕೇನ ಅಂದ್ರೆ ಕೇನ ಲಿಖಿತ, ಕೇನ ಇವ ಲಿಖಿತ. ಸಾಕ್ಷಾತ್ ಪರಬ್ರಹ್ಮನೇ ಬರಿಬೇಕು, ತನ್ನ ಚಿತ್ರವನ್ನು ತಾನೇ ಬರಿಬೇಕು. ಇಲ್ಲಿ ಒಂದು ತಗೋಬಹುದು. ಇಲ್ಲಿ ಭಗವಂತ ತಾಯಿನ ನೋಡ್ತಾ ಇದ್ದ ಅಂತಲ್ಲ, ತಾಯಿನ ನೋಡ್ತಾ ಇರ್ಬೇಕಾದ್ರೆ ಅವಳ ಕಣ್ಣಲ್ಲಿ ತನ್ನ ರೂಪವನ್ನು ನೋಡ್ಕೊಂಡು ಬರದ ಅಂತ ಊಹಿಸ್ಕೋಬಹುದು. ತಾಯಿನೇ ನೋಡ್ಕೊಂಡು ಬರದ ಅಂದ್ರೆ ಲಕ್ಷ್ಮಿಯ ಕಣ್ಣಲ್ಲಿ ತನ್ನ ರೂಪ ಕಾಣುತ್ತಲ್ಲ, ಅದನ್ನ ನೋಡ್ಕೊಂಡು ಬರದ. ಅದರಲ್ಲಿ ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅವಳು ಅಪಹಾಸ್ಯ ಮಾಡ್ತಾಳೆ. ಅಪಹಾಸ್ಯ ಗುರಿ ಆಗ್ಬಾರ್ದು. ಅದನ್ನು ಸಾಧಾರಣವಾಗಿ
ಸ್ತ್ರೀಯರ ಅಪಹಾರಕ್ಕೆ ಗುರಿ ಆಗೋದು ಅವ್ರಿಗಷ್ಟು ಯಾರಿಗೂ ಹಿಡಿಸೋದಿಲ್ಲ. ಹಾಗಾಗಿ ಅವಳ ಅಪಹಾಸಕ್ಕೆ ಗುರಿ ಆಗದೆ ಇದ್ದವ್ರು ಬರೀಬೇಕು, ಒಪ್ಕೋಬೇಕು ಅವಳು ಚೆನ್ನಾಗಿದೆ ಆ ಥರ. ಇಲ್ಲಿ ಸಾಕ್ಷಾತ್ ಲಕ್ಷ್ಮಿಯೂ ಬಂದಿದ್ದಾಳೆ, ಇಲ್ಲಿ ಬದನಾತುರ ಬಲ್ವಾಂಗನೆಯವರು ಬಂದಿದ್ದಾರೆ, ಅವ್ರನ್ನ ಇಟ್ಕೊಂಡು ಇಲ್ಲಿ ಅದಕ್ಕೆ ಭಗವಂತ ಬರೀತಾ ಇದ್ದಾನೆ. ಹಾಗಾಗಿ ಎಲ್ಲರೂ ಅವರು ಒಪ್ಪುವಂತಹ, ತಾಯಿಯೂ ಒಪ್ಪುವಂತಹ, ಅಲ್ಲಿರುವ ವಲ್ಲಭ ಕನ್ಯೆಯರು ಒಪ್ಪುವಂತಹ ಚಿತ್ರವನ್ನು ಭಗವಂತ ಬರದ ಅಂದ್ಬಿಟ್ಟು ಸ್ವಯಂ. ಇಲ್ಲಿ ಸ್ವಯಂ ಅನ್ನುವಾಗ ಏನಾಗುತ್ತೆ ಅಂದ್ರೆ, ಸ್ವಯಂ ಅನ್ನುವಾಗ ತಾನೇ ಬರೆದು ಅವನಿಗೆ ಸಹಾಯ ಇಲ್ಲ ಅಂದ್ಬಿಟ್ಟು ಒಂದಾಗುತ್ತೆ. ಅದಕ್ಕೆ ಸ್ವಾಮಿ ಅದರಲ್ಲಿ ಸಂಕಲ್ಪಿಸಿರೋದಳು ಪದ್ಮಜ ಅಂದ್ರೆ ಪದ್ಮಯ ಸಹಾಯದಿಂದ ಅಂತ ಹಾಕಿದ್ರು. ಏನ್ ಸಹಾಯ ಮಾಡಿದ್ಲು ನೋಡ್ತಾ ಇದ್ಲಲ್ಲ ಅಂದ್ರೆ, ಅವಳು ಯವೇಕದೆ ಕಣ್ಬಿಟ್ಕೊಂಡಿರೋದ್ರಿಂದ ಭಗವಂತ ತನ್ನನ್ನ ಕಣ್ಣಲ್ಲಿ ನೋಡೋಕಾಯ್ತು. ಅದಕ್ಕೆ ಪದ್ಮಜ ಸಹಾಯದಿಂದ ಬರದ ಅಂತ ತಗೋಬಹುದು ಅಂತ ಆ ವ್ಯಾಖ್ಯಾನ ಸ್ವಲ್ಪ ವಿಸ್ತಾರ ಮಾಡ್ಕೋಬಹುದು. ಅದಕ್ಕೆ ಅವಳ ಮುಖವಂತ ನೋಡು ಬರ್ದಿದ್ದರಿಂದ ಅವಳು ವಧೂನಾಂ ಉತ್ತಮ ಸ್ತ್ರೀ ಅಂತ ಅವಳರಿಂದ ಅವಳು ದೋಷ ಇಲ್ಲದವಳು. ಹಾಗಾಗಿ ಭಗವಂತ ಏನು ಮಾಡೋದು ದೋಷವಿಲ್ಲದೆ ಇರಬೇಕು. ಆ ಚಿತ್ರವು ಯಾಕಂದ್ರೆ ಇಲ್ಲಿ ಅವಳ ಚಿತ್ರವನ್ನು ಬರೀಬೇಕು, ಹಾಗಾಗಿ ದೋಷ ಬರಬಾರ್ದು. ಅವಳು ಹೃದಯದಲ್ಲಿ ಯಾವಾಗಲೂ ಇರ್ತಾಳಲ್ಲ. ಸ್ವಾಮಿ ಎಲ್ಲರನ್ನೂ ಕೇಳಿದಾರಲ್ಲ, ರುಕ್ಮಿಣಿನೂ ಕೇಳಿದಾರೆ, ಇಲ್ಲಿ ರುಕ್ಮಿಣಿಯನ್ನೂ ಬರೀಬೇಕು, ಎಲ್ಲರನ್ನೂ ಬರೀಬೇಕು, ದೋಷ ಇರಬಾರದು. ಹಾಗಾಗಿ ಅದ್ಭುತವಾಗಿ ಅದಕ್ಕೆ ಶ್ರುತಿ ಹೇಳ ತದಾತ್ಮಾನಂ ಸ್ವಯಂ ಅಕುರುತ. ಶ್ರುತಿ ಹೇಳುತ್ತೆ ತತ್ ಆತ್ಮಾನಂ ಸ್ವಯಂ ಅಕುರುತ. ಅವನಿಗೆಲ್ಲವೂ ಅವನಿಗೆ ಯಾರೂ ಇಲ್ಲ, ಯಾವ ನಿಮಿತ್ತ ಕಾರಣವೋ ಅವನೇ, ಉಪಾದಾನ ಕಾರಣವೇ, ಸ್ವಯಂ ಅಕುರುತ, ಎಲ್ಲವನ್ನೂ ಅವನೇ ಮಾಡ್ತಾನೆ. ಅವನಿಗೆ ಸಹಾಯ ಅನ್ನೋದು ಎಲ್ಲರೂ ಅವನೇ, ಅವನ ಸಂಕಲ್ಪವೇ ಸಹಾಯ. ಅದಕ್ಕೆ ತದ ಆತ್ಮಾನಂ ಸ್ವಯಂ ಅಕುರುತ ಶ್ರುತಿ ಕೊಂಡಾಡುತ್ತೆ ಅವನಿಗೆ. ಅಲ್ಲೇ ಸೃಷ್ಟಿನಲ್ಲಿ ಅಷ್ಟೇ ಕೇನ ಲಿಖಿತ ಅಂದ್ರೆ ಯಾರಿಂದ ಸೃಷ್ಟಿ ಆಯ್ತೋ, ಯಾರು ವಿಶ್ವವನ್ನೇ ಸೃಷ್ಟಿ ಮಾಡೋದ್ನೋ ಅಂತದ್ರಿಂದ. ಹಾಗಾಗಿ ಅಂತಹ ಅವನು ಬರೆಯುವಾಗ ಯಾವ ಗೆರೆ ತಾನೇ ಬರುತ್ತೆ ಹೃದಯದಲ್ಲಿ, ಚಿತ್ರ ಮೂಡುತ್ತೆ. ಬರೆಯುವಾಗ ಯಾವ ಗೆರೆಯೂ ಆಗೋದಿಲ್ಲ, ಯಾವ ನೋವು ಆಗೋದಿಲ್ಲ. ಅದಕ್ಕೆ ಇದರಿಂದ ಎಲ್ಲವೂ ಹೇಳ್ತಾರೆ. ಆ ಕೇನ ಅನ್ನೋದು ಅವನು ಕೇನ ಅನ್ನುವ ಕಮ್ಮಿಂದಾನೆ, ಅವನಿಂದಾನೇ ಬರೆಯಲ್ಪಟ್ಟದು. ಅವನು ಸುಖಸ್ಪರ್ಶನಾದ್ರಿಂದ, ಅಂದ ಸುಖಸ್ಪರ್ಶನಾದ್ರಿಂದ ಅವನು ಬರೆದಂತ ಲಿಖಿತದಿಂದ ಯಾವ ಗೆರೆಗಳು ಬೀಳಲಿಲ್ಲ, ಯಾವ ನೋವು ಆಗ್ಲಿಲ್ಲ. ಅವನಿಗೆ ಅಮೃತ ಸ್ಪರ್ಶದಂತೆ ಆನಂದವಾಗಿ ತಂಪಾಗಿ ಇತ್ತು ಸ್ವಾಮಿಯ ಹೃದಯ. ಭಗವಂತ ಚಿತ್ರ ಬರೆಯುವಾಗ ಅಷ್ಟು ತಂಪಾಗಿ ಇತ್ತು. ಅದಕ್ಕೆ ಕಟ್ಟಿಗೆ ಅದು ಹೇಳ್ತಾರೆ. ಆಮೇಲೆ ಯೇಷಃ ಅಂತ ಪದವನ್ನು ಹಾಕಿದ್ರೆ, ಇಲ್ಲಿ ಯೇಷಃ ಅಂತ ಪದವನ್ನು ಹಾಕಿದ್ರೆ ಯೇಷಃ ಅಂದ್ರೆ ಕಣ್ಣೆದ್ರೆ ಕಾಣ್ಬೇಕು. ಇಲ್ಲಿ ಯೇಷ ಅಂದ್ರೆ ಇಲ್ಲಿ ಅಂತ, ಒಳಗಡೆ ಭಗವಂತ ಚಿತ್ರವನ್ನು ಬರಿತಾ ಇರ್ಬೇಕಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇದ್ದಾನಲ್ಲ ಯೇಷಃ ಅಂತ. ಹೇಗೆ ಅಂದ್ಬಿಟ್ಟ ಅಂದ್ರೆ, ಅವನು ಬರೀತಾ ಇದ್ದಾನೆ ಒಳಗಡೆ, ಆದ್ರೆ ಹೊರಗಡೆ ಇಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾನೆ. ಯೇಷಃ ಅಂದ್ರೆ ಹಿಂದೆನೆ ಯೇಷಃ ಅಂತ ಬಂತು ನೋಡಿ, ಅವನು ಇಲ್ಲೇ ಎದುರು ಪಕ್ಕದಲ್ಲೇ ಯೇಷಃ ಅಂದ್ಬಿಟ್ಟು, ಆ ಯೇಷಃ ಅಲ್ಲೇ ಎದುರಿಗೆ ಇದ್ದಾನೆ, ಹೋಗೇ ಇಲ್ಲ. ಇದು ಒಳಗಡೆ ಬರಿತಾ ಇದ್ದಾನೆ. ಅದರಿಂದ ಯೇಷಃ ಎದುರೇ ಇರುವಂತ ಈ ಕೃಷ್ಣನೇ ಒಳಗಡೆ ಹೋಗಿ, ಒಳಗಡೆ ಇನ್ನೊಂದು ಕೃಷ್ಣ ಅವನಿಗೆ ಯಾಕಂತೆ ಅಂಗನಾಮ್ ಅಂತಾರೆ ಮಾಧವ ಅಂದ್ಬಿಟ್ಟು ಎಲ್ಲರ ಮಧ್ಯದಲ್ಲೂ ಇರೋದ್ರಿಂದ ಎಷ್ಟೋ ಕೃಷ್ಣಗಳಾಗ್ಬೋದಲ್ಲ. ಯೇಷಃ ಕೃಷ್ಣ ಎದುರಿಗೆ ಕಾಣ್ತಾ ಇದ್ದಾನೆ, ಈ ಕೃಷ್ಣನೇ ನನ್ನ ಮನಸ್ಸು ಒಳಗಡೆ ಹೋಗಿ ಎಲ್ಲವನ್ನು ಬರದ, ಅವನು ಚಿತ್ರವನ್ನು ಬರದ ಅಂತ ಹೇಳ್ತಾರಕ್ಕೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದಕ್ಕೆ ಮದನಾತುರ ವಲ್ಲಭ. ಯಾಕೆ ಅದನ್ನ ಆಸೆ ಪಟ್ರು ಇವರಿಗೆ? ವಲ್ಲವಾಂಗನ ಮದನಾಂಬಾಜ ದಿವಾಕರೋ ಇವ ಅನ್ಬೇಕಂದ್ರೆ, ಇವನು ನಿತ್ಯ, ಇಲ್ಲಿ ಇವನ್ ಬೇಡ್ತಾ ಇದ್ದಾರೆ ನಿತ್ಯ ಯುವಕ. ಅವರಲ್ಲಿರುವ ಗೋಪಸ್ತ್ರೀಯರೆಲ್ಲರೂ ಇವನಲ್ಲಿ ಅತ್ಯಂತ ಮದನನ ಕಾಯಿಂದ ಮಾಡಿದ್ದಾರೆ. ಅದನ್ನ ಸ್ವಾಮಿ ತಿಳ್ಕೊಂಡವರಾಗಿ ಭಗವಂತ ಇಲ್ಲಿಗೆ ಬಂದ್ರೆ ಅವರಿಗೆ ವಿರಹವೇದ ಇನ್ನೂ ಹೆಚ್ಚಾಗ್ಬೋದು ಅವ್ರಿಗೆ ಅಂತ ಅದನ್ನ ಊಹಿಸ್ಕೊಂಡಾಗಿ ತಿಳ್ಕೊಂಡವರಾಗಿ ಏನ್ ಮಾಡ್ತಾರೆ, ಇವನಿಗೆ ಈಗ ಈ ಸೂರ್ಯ ಇವನೇ ಹೇಳ್ತಾನೆ ದಿವಾಕರೋ ಇವ, ಆಗ ತಾನೇ ಉದಿಸಿದ ಸೂರ್ಯ ಇದ್ದಾನೆ. ಸಾಧಾರಣವಾಗಿ ಈ ಸೂರ್ಯನೇ ನಮಗೆ ಸೂರ್ಯ ಅವನ ಕಿರಣವನ್ನ ತಳ್ಕೊಳ್ಳೋದು ಸಾಧ್ಯವಿಲ್ಲ. ಭಗವಂತನೋ ಸಹಸ್ರಾರ್ಕ 1,000 ಸೂರ್ಯದಷ್ಟು ತೇಜಸ್ಸಿದೆ ಅವನಿಗೆ. ಇದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾರೆ. ಯಾತಕ್ಕೆ ಅವರಿಗೆ ಇಲ್ಲಿ ಉದಯಿಸುವ ಸೂರ್ಯ ಅಂತ ಹೇಳಿದ್ರು, ಯಾತಕ್ಕೆ ಇದು ಹಿತವಾಗಿತ್ತು. 1000 ಸೂರ್ಯ, ಒಂದು ಸೂರ್ಯನೇ ನೋಡೋಕ್ಕಾಗಲ್ಲ, 1000 ಸೂರ್ಯನಷ್ಟು ಇವನ್ನ ಹೇಗೆ ಅನ್ನೋದಕ್ಕೆ ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಬರುತ್ತೆ. ಅದಕ್ಕೆ ಇಲ್ಲಿ ದಿವಾಕರೋ ಇವ, ಆಗ ತಾನೇ ಉದಯಿಸಿದ ಸೂರ್ಯ ಮನಸ್ಸಿಗೆ ಆಹ್ಲಾದಕರವಾಗಿರುತ್ತೆ. ಹಾಗಾಗಿ ಆ ತರ ಸೂರ್ಯ ಇವರು ಆಸೆ ಪಡ್ತಾರೆ. ಮದನಾತುರ ವಲ್ಲವಾಂಗನ
ದಿವಾಕರೋ ಇವನು ಆಗಿರ್ಬೇಕು, ದಿವಾಕರನೂ ಆಗಿರ್ಬೇಕು ಅವನು. ದಿನಕರ ಕಮಲ ದಿವಾಕರ ಅನ್ಬಿಟ್ಟು ರಘುವೀರ ಗದ್ಯದಲ್ಲಿ ರಾಮನಿಗೆ ಹೇಳ್ತಾರೆ. ದಿನಕರ ಕಮಲ ದಿವಾಕರ ದಿನಕರ ಅಂತ ಸೂರ್ಯ ವಂಶದಲ್ಲಿ ಬಂದಂತ ಕಮಲದಲ್ಲಿ ದರ್ಶನದವನು ಅಂತ. ಇಲ್ಲಿ ಅದೇ ತರ ಇಲ್ಲಿ ಗೋಪಕುಲ ಕಮಲ ದಿವಾಕರ ಅಂತ ಹೇಳ್ಬೋದು. ಗೋಪಕುಲದಲ್ಲಿ ಹುಟ್ಟಿದಂತ ಸೂರ್ಯ ಇವನು. ಈ ಸೂರ್ಯನನ್ನ ಅವ್ರು ಆಸೆ ಪಡ್ತಾರೆ. ಅಂತಹ ಇವರು ಅದಕ್ಕೆ ಮೊದಲನೇ ಏನ್ ಮಾಡಿದ್ರು, ವಂದೇ ಬೃಂದಾವನ ಚರಂ ವಲ್ಲಭಿ ಜನವಲ್ಲಭಂ ಅಂತಕ್ಕೆ ವಲ್ಲಭಿ ಅಲ್ಲಿ ವಂದೇ ಮಾಡಿದ್ರು. ಅವನ ಧಾಮ ವಲ್ಲಭಿಯರನ್ನ ಗೋಪಸ್ತ್ರೀ ಇರುವಂತ ಧಾಮ, ಅದನ್ನ ಅವರು ಅಲ್ಲಿ ವಂದನೆ ಅದನ್ನ ನಮಸ್ಕಾರ ಮಾಡಿದ್ರು. ಅವರಿರುವ ಜಾಗವೇ ವಿಶಿಷ್ಟ ಅನ್ಬಿಟ್ಟು ಅಂತ. ಈಗ ಗೋಪಸ್ತ್ರೀಯರು ಇಲ್ಲಿ ಬಂದಿದ್ದಾರೆ, ಅವರನ್ನ ಹೃದಯದಲ್ಲಿ ಬರೀಬೇಕು. ಆ ಹೃದಯದಲ್ಲಿ ಬರೀಬೇಕಾದ್ರೆ ಅಲ್ಲಿರುವಂತಹ ಧಾಮವನ್ನು ಯಾವುದು ವಂದನೆ ಮಾಡಿದ್ರು ಆ ಧಾಮವು ಬರೀ ಚಿತ್ರ ಬರಿಬೇಕಾದ್ರೆ ಒಂದು ನದಿಯ ತೀರ ಇದ್ದಾಗೆ ಆ ಚಿತ್ರ ಬರಿಬೇಕಾದ್ರೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರ್ಬೇಕಾರೆ ಇಲ್ಲಿ ಕೃಷ್ಣ ಕೊಳಲೂಡ್ತಾನೆ, ರಾಸಕ್ರೀಡೆ ಇವರೆಲ್ಲ ಇದ್ದಾರೆ. ಅಲ್ಲಿ ಯಮುನಾ ನದಿಯು ತೀರವೂ ಇರಬೇಕು, ಆ ಬೃಂದಾವನದ ತೀರವೂ ಎಲ್ಲ ಕಾಣಬೇಕು. ಆ ತರ ಅದಕ್ಕೆ ಅಭಿಲಾಷ ಪದಂ ಅಂದ್ರೆ ಜಾಗ ಅಂತ. ಅದಕ್ಕೆ ಇವರು ಇಷ್ಟಪಟ್ಟಂತಹ ಪದ ಅಂದ್ರೆ ಒಂದು ಜಾಗ, ಅದು ಬೃಂದಾವನ. ಇಷ್ಟಪಟ್ಟಂತಹ ಒಂದು ಜಾಗ, ಇನ್ನೊಂದು ಜಾಗ ಅಂದ್ರೆ ಕೃಷ್ಣ. ಇಲ್ಲಿ ಕೃಷ್ಣ ವಕ್ಷಸ್ಥಲ ಒಂದು ಜಾಗ, ಅವರಿರುವಂತಹ ಧಾಮ ಒಂದು ಜಾಗ, ಎರಡೂ ಸೇರಿ ಇಲ್ಲಿ ಬರಿಬೇಕು ಅವ್ರಿಗೆ ಅದನ್ನ. ಅದರಿಂದ ಈ ಹೃದಯದಲ್ಲಿ ಇವಾಗ ಅದಕ್ಕೆ ವ್ರಜಾಂಗನಾನಾಂ ಅಭಿಲಾಷ ಪದಂ ಅನ್ನುವಾಗ ಅವರು ಆಸೆ ಪಡುವಂತಹ ಜಾಗ ಎರಡು, ಒಂದು ಬೃಂದಾವನ, ಇನ್ನೊಂದು ಕೃಷ್ಣನ ವಕ್ಷಸ್ಥಲ, ಎರಡೂ ಪದವೇ. ಆ ಎರಡೂ ಸಹ ಚಿತ್ರದಲ್ಲಿ ಬರ್ಬೇಕು ಅವರಿಗೆ ಸ್ವಾಮಿಗೆ. ಅದನ್ನ ಅದ್ಭುತವಾಗಿ ಬರೆದ ಅವನು. ಅಂತಂದ್ರೆ ಅವ್ರು ಬರಿಬೇಕಾದ್ರೆ ಆ ಮನ್ಮಥ ಭಾವ ಇಲ್ಲಿ ವ್ಯಾಖ್ಯಾನ ಹೇಳ್ತಾರೆ. ಅವರಲ್ಲಿ ಆ ಮನ್ಮಥ ಭಾವವು ಕಾಣಬೇಕಂತೆ. ಇಲ್ಲಿ ಸ್ವಾಮಿ ಅವರಿಗೆ ಭಗವಂತನಿಗೆ ಧ್ಯಾನ ರೂಪವಾಗಿ ನಿರ್ದೇಶ ಕೊಡ್ತಾ ಇದ್ದಾರೆ. ನೀವು ಸುಮ್ಮನೆ ಹಾಗೆ ಬರೀಬಾರ್ದು. ಅವ್ರ ಮದನ ಅಂದ್ರೆ ಅವರು ಒಬ್ಬ ಆಸೆಯಿಂದ ನೋಡುವ ಕಣ್ಣುಗಳುಳ್ಳಂತಹ ಅವ್ರ ಗೋಪ ಆತರ ಸುಮ್ಮನೆ ಯಾರೋ ಒಂದು ಮುಖ ಗಂಟಿಕರು ಅಂತಲ್ಲ. ಕೃಷ್ಣ ನೋಡ್ಬೇಕು, ಆ ಮದನನ್ನ ಒಂದು ಇದು ಮುಖದಲ್ಲಿ ಗೊತ್ತಾಗ್ಬೇಕು. ಆಸೆಯಿಂದ ಅವ್ರು ನೋಡ್ತಾ ಇರ್ಬೇಕು. ಅವರು ಆ ತರ ಗೋಪಸ್ತ್ರೀಯರು ಇರ್ಬೇಕು, ಬೃಂದಾವನೂ ಇರಬೇಕು, ಯಮುನಾ ನದಿ ತೀರವೂ ಇರಬೇಕು, ರುಕ್ಮಿಣಿಯೂ ಇರಬೇಕು, ಕೃಷ್ಣನೂ ಕೊಳ್ಳುತ್ತಿರ್ಬೇಕು. ಏನ್ ದೇಶಿಗ್ರೆ ಒಂದು ಎರಡು ಸೇರಿ ಇಷ್ಟೆಲ್ಲ ಕೇಳ್ತಿರಲ್ಲ ಅಂತ ಭಗವಂತ ಒಂದು ಏನಕ್ಕೆ ಎಲ್ಲವನ್ನೂ ಕೇಳ್ತಾ ಇದ್ರಲ್ಲಪ್ಪ ಹೇಗೆ ಅಂದ್ಬಿಟ್ಟು ಎದುರುಗ ನಿಂತಿರುವಂತ ದಿವಾಕರ ಅವನು ನಿಂತ್ಕೊಂಡಿದ್ದಲ್ಲ, ಅವನು ನಗ್ತಾ ಇದ್ದಾನಂತ ಅವನು ಕೃಷ್ಣ ಅವನಿಗೆ. ಅವಾಗ ಹೇಳ್ತಾರೆ, ನಿನಗೆ ಇದೆಲ್ಲ ಅಸಾಧ್ಯವೇ ಸ್ವಾಮಿ, ಹಾಗಾಗಿ ನಿನಗೆ ನಿನಗೆ ಇದು ಯಾವ ಕಷ್ಟ, ನಿನಗೆ ಎಲ್ಲವೂ ಸಹ ನಿನಗೆ ಬರಿಬಹುದು ಅಂತ ಅದನ್ನ ಹೇಳ್ತಾರೆ. ಅದರಲ್ಲಿ ಎರಡು ಮೂರು ಬೇರೆ ವಿಷಯಗಳನ್ನ ತಗೋಬೋದದೆ ಇದರಲ್ಲಿ. ಅದಕ್ಕೆ ಅವಾಗ ಆ ಕುಮಾರ ಸಂಭವದಲ್ಲಿ ಒಂದು ಶ್ಲೋಕವನ್ನು ಬರ್ತಾ ಇದರಲ್ಲಿ ಇದೇ ತರ. ಇದರಲ್ಲಿ ಕುಮಾರ ಸಂಭವದಲ್ಲಿ ಒಂದು ಶ್ಲೋಕ ಆ ಕುಮಾರನ ವರ್ಣನೆ ಮಾಡಬೇಕಾದ್ರೆ ಕಾರ್ತಿಕೇಯನ ಬರ್ತಾರೆ. ಉನ್ಮೀಲಿತಂ ತೂಲಿಕಯೇವ ಚಿತ್ರಂ ಸೂರ್ಯಾಂಶುಭಿಃ ಭಿನ್ನ ವಿವಾರವಿಂದಂ ಬಹುವ ತಸ್ಯಾಶ್ಚತುರಶ್ಚಶೋಭಿಃ ವಪುರ್ವಿಭಕ್ತಂ ನವಯೌವನೇನ. ಆ ಕುಮಾರನ ವರ್ಣನೆ ಮಾಡ್ಬೇಕಾಗ್ತದೆ. ಆವಾಗ ತೂಲಿಕಯೇವ ಚಿತ್ರಂ, ಅದು ಸೂರ್ಯೋದಯ ಅಂತೆ. ಸೂರ್ಯಾಂಶುಭಿಃ ಭಿನ್ನಂ, ಸೂರ್ಯಾಂಶ ಅದು ಸೂರ್ಯಾಂಶಕ್ಕಿಂತ ಭಿನ್ನವಾದದ್ದು. ಸೂರ್ಯಾಂಶ ತರ ಇದೆ, ಅದು ಸೂರ್ಯ ಭಿನ್ನವಾದದ್ದು. ಅದು ಇವ ಅರವಿಂದಂ, ಆ ಮುಖ, ಆ ಷಣ್ಮುಖನ ಮುಖ ಸೂರ್ಯನಿಗಿಂತ ಆದ್ರೆ ಅದಕ್ಕಿಂತ ಭಿನ್ನ. ಸೂರ್ಯನ ತರ ಕಾಣ್ತಾ ಇದ್ರೆ ಅದಕ್ಕಿಂತ ಭಿನ್ನವಾದ ಮುಖ ಅದು. ಉನ್ಮೀಲಿತಂ ತೂಲಿಕಯೇವ, ಆ ಒಳ್ಳೆ ಅದು ಚಿತ್ರವನ್ನ ಸೂರ್ಯನ ಅಂಶಗ ಅದರಲ್ಲಿ ಆ ತೂಲಿಕಾ ಅಂದ್ರೆ ಇದರಲ್ಲಿ ಬರೆಯುವಂತಹ ಇದು ಆ ಸೂರ್ಯನ ಕಿರಣಗಳಿಂದ ಎದ್ದು ಬರೆಯಲ್ಪಟ್ಟಿತೋ ಅನ್ನೋ ತರ ಮುಖ. ಆ ತೂಲಿಕಾ ಬರೆಯುವಂತಹ ಬ್ರಷ್ ಅಂತ ಹೇಳುದು ಅದು. ಆ ತರ ಅದು ನವಯೌವನ ಶಶೋ ವಿಭಕ್ತಂ ನವಯೌವನೇನ. ಆ ತರ ಇದನ್ನ ಅದರಲ್ಲಿ ವರ್ಣನೆ ಮಾಡ್ತಾನೆ, ಚಿತ್ರವನ್ನ ಬರೆಯೋದು. ಇದೇ ತರ ಇದನ್ನ ಸ್ವಾಮಿ ಅದೆಲ್ಲ ಕಾಳಿದಾಸಂದಿದ್ರೆ ಯಾವುದೋ ಒಂದು ಅಂಶವನ್ನು ತಗೊಂಡಿರ್ತಾರೆ. ಇಲ್ಲಿ ಕಾಳಿದಾಸ ಲೌಕಿಕವಾಗಿ ಬರೆದ್ರು, ಇಲ್ಲಿ ಎಲ್ಲವೂ ಪಾರಮಾರ್ಥಿವಾಗಿ ಬರಲಿದೆ. ಏನು ಅಂದ್ರೆ ಇಲ್ಲಿ ಸಮುದಾಯದ ಚಿತ್ರ ಹೇಳ್ದಲ್ಲ, ಸಮುದಾಯ ಚಿತ್ರ. ಇಲ್ಲಿ ಸ್ವಾಮಿ ಆಸೆ ಪಡ್ತಿರೋ ಸಮುದಾಯ ಚಿತ್ರ. ಸಮುದಾಯ ಎಲ್ಲ ವರ್ಣನೆ ಮಾಡಿದೆ. ಭಗವಂತ ಕೊಳಲೂಡ್ತಿರ್ಬೇಕು, ಅವನ ಸುತ್ತ ಅಂಗನೇಯರಿರ್ಬೇಕು, ಅವ್ರ ಮುಖದಲ್ಲಿ ಮದನಾತುರ ಇರಬೇಕು, ಅವರು ಆದ್ಮೇಲೆ ಅದ್ರ ಕಾಳಿಂದಿ ನದಿ ಇರಬೇಕು,
ಅಲ್ಲಿ ಸುತ್ತಮುತ್ತಲಿನ ವಾತಾವರಣ ಇರಬೇಕು, ರುಕ್ಮಿಣಿ ಸಹ ಶ್ರೀ ಸಹ ಇರಬೇಕು. ಅಂತಹ ಚಿತ್ರ ಸಮುದಾಯ ಚಿತ್ರ ಇಲ್ಲಿ. ಅಲ್ಲಿ ಸೂರ್ಯ ಅನ್ನೋದು ಹೇಗೆ ಅಲ್ಲಿ ವರ್ಣನೆ ಮಾಡಿದ್ರು ಅಲ್ಲಿ ಕಾಳಿದಾಸದಲ್ಲಿ, ಅಲ್ಲಿ ಸೂರ್ಯ ಅದೆಲ್ಲವೇ ವರ್ಣನೆಗೆ ತಗೊಂಡಿದ್ದು. ಅದೇ ತರ ಇಲ್ಲಿ ನಿಜವಾಗಿ ಅದನ್ನ ಬರೀಬೇಕು ಅಂತ ಹೇಳ್ತಾರೆ. ಇದನ್ನ 2-3 ಇದನ್ನ ನಾವು ಕೆಲವು ಅನುಭವಿಸೋಣ ಸುಮ್ಮನೆ. ಇದಕ್ಕೆ ಇದರಲ್ಲಿ ನಮ್ಮ ರಘುವಂಶದಲ್ಲಿ ಬರುವಂತಹದ್ದು 1-2-3 ಅದನ್ನ ಅನುಭವಿಸ್ಬೋದಿದ್ರೆ ನೋಡೋಣ ಅದನ್ನ. ಅದರಲ್ಲಿ ಕೆಲವು ಶ್ಲೋಕಗಳು ತೆಗೆದಿಟ್ಕೊಂಡಿದ್ದೆ, ಇದನ್ನ ಹೇಳ್ಬಿಡ್ತೀನಿ. ಅಭಿಜ್ಞಾನ ಶಾಂಕುಲ್ತನದಲ್ಲಿ ಅವನ ದುಷ್ಯಂತ ಬರ್ತಾನೆ. ದುಷ್ಯಂತ ಬಂದಾಗ ಇವಳನ್ನ ನೋಡ್ತಾನೆ. ಅವಳನ್ನ ಶಕುಂತಲೆ ನೋಡ್ತಾನೆ. ನೋಡಿದಾಗ ಅವನು ಅತ್ಯಂತ ಮೋಹ ಬಂದ್ಬಿಡ್ತಾನೆ. ಅವ್ರ ಸಖಿ ಜೊತೆ ಆಟ ಆಡ್ತಾಳೆ ಅವಳು. ಅವನ ಕಾರಣಕ್ಕೆ ಬಂದಾಗ ಆಗ ಅವನು ಒಂದು ಹೇಳುವಂತಹ ಮಾತು ಅವಳ ಅದ್ಭುತವಾಗಿ ಅವನಾದ್ರ ಹೇಳ್ತಾನೆ. ಅದರಲ್ಲಿ ಅವಾಗ ಇದೇ ತರ ಕೇನೈವ ಶಿಲ್ಪಿನ ಅನ್ನೋ ತರ ಅವನು ಲೌಕಿಕವಾಗಿ ವರ್ಣನೆ ಮಾಡ್ಕೊಳ್ಳೋದು. ಅವನೇನ್ ಮಾಡ್ತಾನೆ, ಸಾಕ್ಷಾತ್ ಬ್ರಹ್ಮ ಇದ್ದವನ್ ಏನ್ ಮಾಡ್ತಾನೆ, ಅವನು ಊಹಿಸ್ಕೊಂಡಂತೆ. ಅವನಿಗೆ ಯಾವ ತರ ಅಂದ್ರೆ ಅವನು ಇವನು ಯಾವ ತರ ಇವಳನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟು ಅವಳು ಅಷ್ಟು ಸುಂದರಿಯಾಗಿದ್ಲು ಶಕುಂತಲೆ ಅಂದ್ರೆ ಇವನ್ ಹೇಳ್ತಾನೆ. ಅದಕ್ಕೆ ಚಿತ್ರೇ ನಿವೇಶ್ಯ ಪರಿಕಲ್ಪಿತ ಸತ್ವಯೋಗ ರೂಪಚ್ಯೇನ ಮನಸ ವಿಧಿನಾ ಕೃತಾನು ಸ್ತ್ರೀರತ್ನ ಸೃಷ್ಟಿರಪರ ಪ್ರತಿಭಾತಿ ಸಾಮೆ ಧಾತುರ್ ವಿಭುತ್ವ ಮುನಿಚಿದ್ಯ ವಪುಶ್ಚ ತಸ್ಯಾಹ. ಬ್ರಹ್ಮ ಏನ್ ಮಾಡ್ಕೊಳ್ತಾನಂತೆ, ಒಂದು ಸಂಕಲ್ಪ ಮಾಡ್ಕೊಳ್ತಾನಂತೆ ಅವನು. ಆಮೇಲೆ ಮನಸ್ಸೇ ಚಿತ್ರೇ ನಿವೇಶಯ, ಮನಸ್ಸಲ್ಲಿ ಒಂದು ಚಿತ್ರವನ್ನು ಬರ್ಕೊಂಡ್ಬಿಡ್ತಾನಂತೆ. ಇಲ್ಲ ಒಂದು ಹೊರಗಡೆನೆ ಇಟ್ಕೊಳ್ಳಿ, ಒಂದು ಚಿತ್ರವನ್ನು ಮನಸ್ಸಲ್ಲಿ ಬರ್ಕೊಳ್ತಾನಂತೆ. ನಾನು ಅತ್ಯಂತ ಇಲ್ಲಿವರೆಗೂ ಸೃಷ್ಟಿಯಾಗಿರಬಾರ್ದು, ಆ ತರ ಸುಂದರಿಯನ್ನ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತಾನೆ. ಸಂಕಲ್ಪ ಮಾಡಿಕೊಂಡು ಚಿತ್ರವನ್ನು ಬರ್ಕೊಳ್ತಾನೆ, ಮನಸ್ಸಲ್ಲೇ ಬರ್ಕೊಳ್ತಾನೆ. ಅವಳ ಕಣ್ಣು ಯಾವ ತರ ಇರಬೇಕು, ಅವಳ ಮುಖ ಯಾವ ತರ ಇರಬೇಕು, ನಾಸಿಕ ಆಗ್ಲಿ, ದಂತಪಂಕ್ತಿ ಆಗ್ಲಿ, ಬಾಯಿ ಆಗ್ಲಿ, ಕರ್ಣಕ್ಕೆ ಇದಾಗ್ಲಿ, ದೇಹ ಅಂಗಗಳಾಗ್ಲಿ, ಎಲ್ಲದಕ್ಕೂ ಇರೋದಲ್ಲಿ ಅತ್ಯುತ್ತಮವಾಗಿರ್ಬೇಕು. ಆ ತರ ಅವನು ಪರಿಕಲ್ಪಿತ ಆಮೇಲೆ ಆತ ಮಾಡ್ಕೊಳ್ತಾನಂತೆ. ಅದಕ್ಕೆ ಸತ್ವಯೋಗ ಎಲ್ಲವನ್ನೂ ಯೋಗ ಕೂಡಿಸ್ಕೊಳ್ತಾನಂತೆ. ಮೂಗು ಒಂದು ಇಷ್ಟು ಸುಂದರವಾದ ಮೂಗಿರ್ಬೇಕು, ಆ ಮೂಗನ್ನ ಮಾಡ್ಕೊಳ್ತಾನೆ. ಅದೇ ಕೈ ಕಾಲು ಎಲ್ಲವನ್ನು ಬೆರಳುಗಳು ಯಾವ ತರ ಇರಬೇಕು ಎಲ್ಲವನ್ನೂ ಮಾಡಿ ಅದನ್ನ ಒಟ್ಟು ಕೂಡಿಸ್ತಾನಂತೆ. ಕೂಡಿಸ್ಕೊಂಡಾಗ ಒಂದು ಚಿತ್ರ ಬರುತ್ತೆ. ಅವನು ಹೇಳ್ತಾನೆ, ರೂಪಚ್ಛೇನ ಮನಸ ವಿಧಿನಾ ಕೃತ. ವಿಧಿ ಅಂದ್ರೆ ಇಲ್ಲಿ ಬ್ರಹ್ಮನಿಂದ ಆ ತರ ಒಂದು ಚಿತ್ರ ಮೂಡಣವಾಯ್ತಂತೆ. ಈ ತರ ಇದಕ್ಕಿಂತ ಸುಂದರವಾದ ಸ್ತ್ರೀ ನಾ ಇಲ್ಲಿವರೆಗೂ ಸೃಷ್ಟಿ ಮಾಡಿಲ್ಲ ಅಂತ ಇವಳು ಅಪ್ಸರಿಯರಿಗಿಂತ ಸುಂದರವಾಗಿ ಮಾಡ್ತಾರೆ. ಅವಾಗ ಏನ್ ಮಾಡ್ತಾನೆ, ಸ್ತ್ರೀರತ್ನ ಸೃಷ್ಟಿ. ಆಗ ಒಂದು ಸ್ತ್ರೀ ರತ್ನ ಅವನ ಮನಸ್ಸಲ್ಲಿ ಅವನ ಕಣ್ಣೆದುರಿಗೆ ಬಂದು ನಿಂತ್ಕೊಳ್ತಂತೆ. ಯಾವುದನ್ನು ಚಿತ್ರಿಸ್ಕೊಂಡು ಆ ಸ್ತ್ರೀ ರತ್ನ ಅವನ ಬ್ರಹ್ಮನ ಎದುರಿಗೆ ಬಂದು ನಿಂತ್ಕೊಳ್ತಂತೆ. ಆಗ ಆ ಧಾತು ಅವನು ಹೇಳ್ತಾನಂತೆ, ಅದಕ್ಕೆ ಧಾತುಗಳನ್ನ ತುಂಬಿ ಸೃಷ್ಟಿ ಮಾಡ್ಬೇಕಲ್ಲ, ಅದಕ್ಕೆ ಅವನ ಸೃಷ್ಟಿ ಬ್ರಹ್ಮನಿಗೆ ಶಕ್ತಿ ಇರೋದ್ರಿಂದ ಧಾತುಗಳು, ಮಾಂಸ, ಕಣ್ಣು, ಮಣ್ಣು ಎಲ್ಲವನ್ನು ತುಂಬಿ, ಕೂದಲು ಎಲ್ಲವನ್ನು ತುಂಬಿ ಆ ಒಂದು ಸ್ತ್ರೀ ಮಾಡಿದಂತೆ. ಆ ಸ್ತ್ರೀಯೇ ಶಕುಂತಲೆ ಅಂದ್ಬಿಟ್ಟು ಅದ್ಭುತವಾಗಿ ಅವ್ನು ಹೇಳ್ತಾನೆ. ಅದರಲ್ಲಿ ವರ್ಣನೆ ಮಾಡಿ ಯಾವ ತರ ವರ್ಣನೆ ಮಾಡಿ ಮುಡ್ಬಾರ್ದು ಅಂತ. ಅದೇ ತರ ಮುಂದೆ ಇದೇ ತರ ಅವನು ಸಹ ಒಂದು ಇವಳನ್ನ ವಿರಹದಿಂದ ಇವಳ ಒಂದು ಚಿತ್ರ ಬರೀಬೇಕು ಅಂದ್ಬಿಟ್ಟು ಇದೆಲ್ಲ ಆದ್ಮೇಲೆ ಆಗ ಇದೆಲ್ಲ ಅವಳ ಕಥೆ ಆಗಿ ಹಿಂದೆ ಹೋಗಿ ಅವಳು ತನ್ನ ತಾಯಿಯ ಆಶ್ರಮಕ್ಕೆ ಹೋಗಿದ್ಮೇಲೆ ಅವನಿಗೆ ಗೊತ್ತಾಗಿ ಅವಳ ಬೇಗ ಚಿತ್ರ ಬರೀಬೇಕು ಅನ್ನುವಾಗ ಆಗ ಅದೇ ತರ ಅವನು ಅನ್ಕೊಳ್ತಾನೆ. ಅವನು ಯಾವಾಗ ಏನ್ಬಿಡ್ತಾನೆ, ಇಲ್ಲಿ ಅವಳು ಸಿಕ್ಕೋದಿಲ್ವಲ್ಲ ಅವಳು, ಅದಕ್ಕೆ ಅವನೇನು ಅವಾಗ ಅನ್ಕೊಳ್ತಾನಂತೆ. ಅದಕ್ಕೆ ಅವನಿಗೆ ಅವಳು ಕೇಳ್ತಾನಂತೆ, ಎದುರಿಗೆ ದೊಡ್ಡ ಪಟಲ ಇಟ್ಕೊಳ್ತಾನಂತೆ, ಸಹಾಯ ಮಾಡಿರ್ತಾರಲ್ಲ, ಈಗ ಏನ್ ಮಾಡ್ಬೇಕು ಅಂತಿದೆ ಯಾವಾಗ ಹೇಳ್ತಾನಂತಾರೆ. ಅದಕ್ಕೆ ಅವಾಗ ಹೇಳ್ತಾನಂತೆ, ಮಾಲಿನಿ ಕಾರ್ಯ, ಮಾಲಿನಿ ನದಿ, ಆ ಮಾಲಿನಿ ನದಿ ಪಕ್ಕದಲ್ಲಿ ಆ ಮಾಲಿನಿ ನದಿಯ ಮರಳು ಇರುವಂತ ಅದು ಕಾರ್ಯ ಮೊದಲು ಬರೀಬೇಕು.
ಆ ಮಾಲಿ ನದಿ ಮರಳಿ ಬರೆದ ಮೇಲೆ ಅಲ್ಲಿ ಹರಿಯುವಂತಹ ಜುಳು ಜುಳು ಹರಿಯುವಂತಹ ನೀರನ್ನ ಬರೀಬೇಕು. ಅದಾದ್ಮೇಲೆ ಪಕ್ಕದಲ್ಲಿ ಇರುವಂತ ತರುಗಳನ್ನ ಬರೀಬೇಕು. ಆ ತರುಗಳು ಕಾನನಗಳಲ್ಲಿ ಆಶ್ರಮ ಒಂದಿರಬೇಕು. ಆಶ್ರಮದಲ್ಲಿ ಒಂದು ಸ್ತ್ರೀರತ್ನವಾದಂತ ಇವಳ ಶಕುಂತಲೆ ಇರಬೇಕು. ಸಖಿಯರ ಜೊತೆ ಹೋಗ್ತಾ ಇರಬೇಕು. ಅದ್ರ ಮೇಲೆ ಆ ಶಾಖೆಗಳು ಮರಗಳ ಶಾಖೆಗಳೆಲ್ಲ ಒಂದು ಬಳ್ಳಿ ಹರ್ಕೊಂಡಿರ್ತಲ್ಲ, ಅವಳು ಅಲ್ಲಿ ಶಕುಂತಲೆ ಈ ಮೊದಲು ನೋಡ್ರು ಹೋಗಿಸ್ಕೊಳ್ತಾನೆ. ಅಲ್ಲಿ ಹೋಗ್ಬೇಕಾದ್ರೆ ಆ ಬಳ್ಳಿಗಳು ತಗಲಿ ಈಚೆಯಿಂದ ಆಚೆ ಹೋಗುತ್ತಲ್ಲ, ಆ ಭಾವನೆಲ್ಲ ಇರ್ಬೇಕು ಅದಕ್ಕೆ. ಅಲ್ಲಿ ಈ ಶೃಂಗ ಅಂದ್ರೆ ಈ ಇರುವ ಜಿಂಕೆಗಳೇನ್ ಮಾಡ್ತಾರೆ, ಅದಕ್ಕೆ ಒಂದು ಕಣ್ಣು. ಆ ಜಿಂಕೆಗಳೇನಾಗುತ್ತಂತೆ ತಾವು ತಮ್ಮ ನವೆ ಕಂಡೂಯ ಮಾಡ್ತಂತೆ. ಅದು ಮರದ ಬಿಡುವಂತ ತ್ವಚೆ ಇರ್ತಲ್ಲ, ಮರದ ತ್ವಚೆಗೆ ಬಂದು ತಮ್ಮ ದೇಹವನ್ನ ಉಜ್ಜುತ್ತಂತೆ ಕೊಂಬಿರುವಂತ ಜಿಂಕೆ. ಆ ಉಜ್ಜುತ್ತಾ ಇರುವ ದೃಶ್ಯ ಪ್ರಾಯಶಃ ಇದನ್ನೆಲ್ಲ ನೋಡಿರ್ತಾನೆ. ಇದೆಲ್ಲವನ್ನೂ ಸೇರಿ ನಾವು ಬರಿಬೇಕು ಅಂತ ಅವ್ರು ಹೇಳ್ತಾನೆ. ಊಹಿಸ್ಕೊಂಡು ಬರಿಬೇಕು, ನಾನು ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಏನ್ ತುಂಬಾ ಹೊತ್ತು ಯೋಚನೆ ಮಾಡ್ತಾ ಕೂತ್ಕೊಂಡಿದೆಯಲ್ಲ ಅಂತ ಹೇಳ್ಬೇಕಾದ್ರೆ ಇದೆಲ್ಲ ಊಹಿಸ್ಕೊಂಡು ಬರಿಬೇಕು ಅಂತ. ಅಂದ್ರೆ ಒಂದು ಚಿತ್ರ ಬರೆಯೋದಕ್ಕೆ ಎಷ್ಟೆಲ್ಲ ಊಹನೆ ಮಾಡಿ ಬರೀಬೇಕು. ಇಲ್ಲಿ ಅದು ಹೊರಗಡೆ ಬರೆಯೋದಿಕ್ಕೆ ಎಷ್ಟು ಕಷ್ಟ, ಇಲ್ಲಿ ಭಗವಂತ ಸಾಧಾರಣವಾಗಿ ಬರ್ಕೊಂಡು ಹೋಗ್ತಾ ಇದ್ದಾನಲ್ಲ ಇದು, ಅದನ್ನ ಇಲ್ಲಿ ಅದನ್ನ ಅನುಭವಿಸ್ತಾರೆ. ಇಲ್ಲಿ ಅತ್ಯಂತ ಬಹಳ ಇದಾಗಿ ಅನುಭವಿಸ್ತಾರೆ. ಅಂತಹ ಶಿಲ್ಪಿ ಆದವನು ನನಗೆ ಇದರಲ್ಲಿ ಬರೆದ ನನಗೆ ಇದು ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ಇನ್ನೊಂದು ಆಳ್ವಾರ್ದು ಯಾವುದೋ ಒಂದು ಇದೆ, ನಾನು ಯಾವ್ದು ಹೇಳ್ಬೇಕಾಗಿತ್ತು. ಬರೆದಿಟ್ಕೊಂಡ್ಬೇಕಿಂದ ಆಳ್ವಾರ್ದು ಒಂದು ಯಾವುದೋ ಅಂತ ಇಟ್ಕೊಂಡೆ. ಆಳ್ವಾರು ಇದೇ ತರ 1ನೇ ಇದರಲ್ಲಿ 10ನೇ ದಶಕದಲ್ಲಿ ಒಂದು ಅಲ್ಲಿ ಒಂದ್ಸಲ ಬರೆದಾಗ ಹೇಗೆ ಮನಸ್ಸಲ್ಲಿ ನಿಲ್ಲುತ್ತೆ ಅನ್ನುವಾಗ ಅಲ್ಲಿವಾಗ ಹೇಳ್ತಾರೆ ಮರಪ್ಪನೋಗಿನಿ ಎನ್ ಮಣಿವಣ್ಯಕ್ ಅಂತ ಹೇಳ್ತಾರೆ. ಅಲ್ಲಿ ಆಳ್ವಾರ ಹೇಳ್ಬೇಕಾದ್ರೆ ಅದ್ರ ಹೇಳ್ತಾರೆ ಅದಕ್ಕೆ, ಅವನು ನಾನು ಮರೆಯದಿರೋ ಎನ್ ಕಣ್ಣಿರಲು ಬಂದು ನಿಂದ್ರ ಅಂದ್ಬಿಟ್ಟು, ನನ್ನ ಕಣ್ಣಲ್ಲಿ ಬಂದು ನಿಂತ ಮೇಲೆ ಇನ್ಮೇಲೆ ಅವನ ಮರೆಯಕ್ ಸಾಧ್ಯವ ನಾನು ಅಂದ್ಬಿಟ್ಟು ಶ್ಲೋಕ ಬರುತ್ತೆ ಅದಕ್ಕೆ. ಮರಪ್ಪನೋದಕ್ಕೆ ಅದಕ್ಕೆ ಮರಪ್ಪಂ ಜ್ಞಾನಮಂ ನಾನೊಂದು ಉಣರ್ದಿಲೇನ್, ನನಗೆ ಮರವೂ ಇರ್ಲಿಲ್ಲ ಜ್ಞಾನವೂ ಇರ್ಲಿಲ್ಲ. ಆಯ್ತು ಮುಂದೆ 7ನೇ ಇದ್ರಲ್ಲಿ ಹೇಳ್ತಾರೆ ನನಗೆ ಮರವೇ ಇಲ್ಲ ಅಂದ್ಬಿಟ್ಟು. ಏನ್ ಸ್ವಾಮಿ ನೀವು ಮರವೇ ಇಲ್ಲ ಅಂದ್ರೆ ಮರವು ಅನ್ನೋದು ಯಾವಾಗ ಬರುತ್ತೆ? ಯಾವ್ದಾದ್ರು ವಿಷಯವನ್ನ ತಿಳ್ಕೊಂಡಿದ್ರೆ ಆ ತಿಳ್ಕೊಂಡಿದ್ದು ಮರ್ತೋಯ್ತು ಅಂತ ಹೇಳ್ಬೇಕು. ಆ ವಿಷಯವೇ ತಿಳಿದಿಲ್ವಲ್ಲ ಮರವು ಹೇಗೆ ಬರುತ್ತೆ ಅಂತ ಅದ್ಭುತವಾಗಿ ಹೇಳ್ತಾರೆ. ನನಗೆ ಮರವಿಲ್ಲ ಅಂದ್ರೆ ಮರವು ಯಾವಾಗ ಬರುತ್ತೆ? ಯಾವ್ದಾದ್ರು ವಿಷಯವನ್ನು ತಿಳ್ಕೊಂಡಿದೀವಿ ಅದು ಮರ್ತೋಯ್ತು ಅನ್ಬೇಕು. ಆ ವಿಷಯವನ್ನೇ ತಿಳ್ಕೊಳ್ಳದೆ ಹೋದ್ರೆ ಮರವು ಹೇಗ್ ಬರುತ್ತೆ? ಜ್ಞಾನ ಇದ್ರೆ ತಾನೇ ಇದು, ಜ್ಞಾನ ಇದ್ರೆ ಜ್ಞಾನವೇ ಇಲ್ಲ. ಅಜ್ಞಾನಕ್ಕೂ ಜ್ಞಾನ ಆ ತರ ಮರಪ್ಪುಂ ಜ್ಞಾನಮಂ ನಾನೊಂದು ಉಣರ್ದಿಲೆ, ನನಗೆ ಜ್ಞಾನವೂ ಮರವೂ ಇಲ್ಲ ಜ್ಞಾನವೂ ಇಲ್ಲ, ಯಾವುದು ತಿಳ್ಕೊಂಡಿಲ್ಲ. ಅದಕ್ಕೆ ಮರಕ್ಕಂ ಎಂದು ಚಂದಾಮರೆ ಕಣ್ಣೋಡು, ನಾನು ಅವನನ್ನ ಮರಿಬಾರದು ಅಂದ್ಬಿಟ್ಟು ಅವನೇನ್ ಮಾಡ್ದ ಅಂತ ಮರಪ್ಪರ ಎನ್ನುಳ್ಳೆ ಮುಂಡಿನ ಅಂತನ್ನೈ. ಅದಕ್ಕೆ ನಾನು ಮರೆಯದೇ ಇರೋ ತರ ನನ್ನಲ್ಲಿ ಇಲ್ಲಿ ಸ್ವಾಮಿ ಚಿತ್ರವನ್ನು ಹೇಳ್ತಾ ಇದಾರೆ. ಎನ್ನುಳ್ಳೆ ಮಂಡ್ರಿನ ಅಂತನ್ನೈ ಬಂದು ನಿಂತ್ಕೊಂಡ್ಬಿಟ್ಟ ಇಲ್ಲಿ. ಇನ್ನು ಮರಪ್ಪನೋ ಇನ್ನು ನಾನು ಎನ್ ಮಣಿಯಣ್ಣ ಅಂತ ಹೇಳ್ತಾರೆ ಅದಕ್ಕೆ, ಎನ್ ಮಣಿಯಯ್ಯ ಎನ್ಬಿಟ್ಟು ಅಂತ. ಇನ್ನು ನಾನು ಅವ್ನು ಮರೆಯಲು ಸಾಧ್ಯವ, ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ, ನಾನು ಬರ್ತರೂ ಎದಕ್ ಕಾಣ್ತಾ ಇದ್ದಾನೆ ಅನ್ಬಿಟ್ಟು ಹೇಳ್ತಾನೆ. ಅದೇ ಸ್ವಾಮಿ ಅದೇ ತರ ಇಲ್ಲಿ ಆ ಚಿತ್ರ ಇಲ್ಲಿ ಬರೆದು ಬಿಟ್ಟಿದ್ದಾರೆ. ಆ ಬರೆದ ಚಿತ್ರವನ್ನ ಇನ್ನು ನಾನು ಹೇಗೆ ಮರೆಯಲು ಸಾಧ್ಯ ಅನ್ಬಿಟ್ಟು ಅದನ್ನ ಹೇಳ್ತಾರೆ. ಅಲ್ಲಿ ಈ ಶ್ಲೋಕದಲ್ಲಿ ಭಗವಂತ ಅನ್ನೋ ಚಿತ್ರಣ ಎದುರಿಗೆ ಕಾಣ್ತಾ ಇದ್ದಾನೆ, ಆ ಹೃದಯಲ್ಲೂ ಬರೀತಾ ಇದ್ದಾನೆ, ಅದು ಇಲ್ಲಿ ಕಾಣ್ತು. ಮುಂದಿನ ಶ್ಲೋಕದಲ್ಲಿ ಇನ್ನೂ ಅದ್ಭುತವಾಗಿ ನಮಸ್ಕಾರವನ್ನು ಮಾಡೋದು ಇನ್ನೂ ಚೆನ್ನಾಗಿ ಅನುಭವಿಸ್ತಾರೆ. ಮುಂದಿನ ಶ್ಲೋಕದಲ್ಲಿ ನೋಡೋಣ ಅದಕ್ಕೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ.
आकाशात् पतितन्तोऽयं यथा गच्छति सागरं सर्वदेव नमस्कारः केशवं प्रति गच्छति केशवं प्रति गच्छति केशवं प्रति गच्छति ॐ शान्तिश्शान्तिश्शान्तिः कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि नारायण ಎಲ್ಲರಿಗೂ ನಮಸ್ಕಾರ ನಾಳೆ ನಮಸ್ಕಾರ ನನಗೆ ಇನ್ನೊಂದು 4 ದಿನ ಆಗಲ್ಲ ಕ್ಲಾಸು ಅದರಿಂದ 55ಕ್ಕೆ ಎಷ್ಟು ಇದು ತಗೊಂಡ್ಬಿಟ್ಟೆ ಮುಂದೆ ಇದು ಮಾಡೋಣ நமஸ்காரம் சவிதா சார் அந்த சேம் அனாலஜி அவர் வந்து அந்த இது யாதவாபியுதயத்துல கூட யூஸ் பண்றாரு பீடா தூலிகையா ஸ்வஸ்மின் கிருபா ரூஷிதையா ஸ்வயம் அதுலயும் இருக்கு நிறைய எடுக்கலாம் நீங்க டைம் ஆயிடுதுன்ட்டு சிலதுல இப்ப நான் பாகவத்து கூட எடுக்கல பாகவதத்துல 2-3 ஸ்லோகம் இருக்கு இதை பத்தி எல்லாமே சரி ஆயிரத்தி முடிச்சிடலாம் சீக்கிரமா அப்படின்னு ஓரளவுக்கு நிறைய அனுபவிக்கலாம் சில இதெல்லாம் தானே தோணும் சில இதெல்லாம் வியாக்கியானத்தையும் இருக்கும் அனுபவப்படுறதுக்கு நிறைய I think he likes this like you said inspired by Kalidasa அதனால இது நிறைய எடுத்துர்க்கார் போல இருக்கு இந்த அனாலிசி காளிதாசத்தை அதுக்கே எங்கெங்க லிங்க் ஆறதோ அங்கங்க பார்த்து ஸ்லோகத்தை எடுக்கிறாரு சுவாமி நிறைய காளிதாசத்தை அவரு சரி சொல்லியிருக்காரு அவருக்கு ரொம்ப அபிமானம் காளிதாசன் பத்தி ரொம்ப அபிமானம் அதுக்கு அவரு சொல்றாரு மேல 8ல அந்த காளிதாசன் சொல்றான் மேல 8ல எவ்வளவு தூரம் போக முடியும்ன்றான் அப்போ சொல்றாரு சுவாமி நீ மேல பார்த்தா எட்ட மாட்டான்பா கீழே பாரு அவன் கீழே பார்த்தா தான் அவன் எட்டுவான் அப்படின்னு பதில் கொடுக்குறாரு மேலே பார்த்தா கிடைக்க மாட்டான் பகவந்தன சரணத்தை பார்த்தா தான் அவன் கீழே பார்த்தா தான் கிடைப்பான் அப்படின்னு நம்மாழ்வார் அந்த மாதிரி தானே பரத்தத்தை பார்த்து விலகி போறாரு ஆனா சௌசீல்ய சௌலபியம் பார்த்தா அவருக்கு ரொம்ப நிறைய நம்மாழ்வார் எடுக்கலாம் இதுலயுமே திருமங்க ஆழ்வார்தால 2-3 வருது எல்லாம் நோட் பண்ணி வச்சே சில மறந்து போயிட்டு இருந்தேன் இதுக்கெல்லாம் திருமங்க ஆழ்வார்து 2-3 எல்லாம் இருந்தேன் சொல்றது மறந்து போச்சு எனக்கு போன ஸ்பாசத்துக்கு இருந்து அது சொல்லணும்னு நினைக்கிறேன் அந்த டைம்ல வரமாட்டேங்கிறது இதுலயே டைம் ஆயிடுது ரொம்ப போக்கியமா இருக்கு தேங்க்யூ சோ மச் தேங்க்யூ தன்யூ ಎಲ್ಲ போக்கியமா இருந்தா சுவாமிங்க தோஷம் இருந்தா என்னோடது ತುಂಬಾ ಚೆನ್ನಾಗಿದೆ ಸರ್ ಓಕೆ ನಮಸ್ಕಾರ ಸುಧಾಮ್ ನಮಸ್ಕಾರ ಅನುಭವಿಸ್ಲಿ ಅಂತಾನೆ ಹೇಳೋದು ಡೀಟೇಲ್ ಇಷ್ಟ ಯಾಕೆ ಹೇಳ್ತೀವಿ ಅಂದ್ರೆ ಇಷ್ಟು ವಿಷದವಾಗಿ ನಿಮ್ಗೆ ಸಿಗೋದಿಲ್ಲ ಎಲ್ಲವೇ ಸೊ ಸಿಗೋದು ಇದು ಯಾಕಂದ್ರೆ ಹೇಳಕ್ ಆಗಲ್ಲ ಅನ್ಬಿಟ್ಟು ಅವ್ರಿಗೆ ಅದನ್ನ ಹೇಳ್ತಾ ಕುತ್ಕೊಂಡ್ರೆ ನಮಗ್ ಬೇರೆ ಇಲ್ಲ ಇದೆ ಹೇಳೋದಂತ ಹೇಳ್ತಾ ಹೋಗ್ಬೋದು ಈ ಯೂಟ್ಯೂಬ್ ದೃಷ್ಟಿ ಇಟ್ಕೊಂಡು ಹೇಳೋರಿಗೆ ಅರ್ಧ ಗಂಟೆ 20 ನಿಮಿಷ ಹತ್ರ ಹೇಳಬೇಕು ಅಂದ್ರೆ ಇದೆಲ್ಲ ಹೇಳಕ್ ಸಾಧ್ಯವಿಲ್ಲ பார்க்கலாம் எவ்வளவு இதே மாதிரி எத்தனா சுத்தி ரொம்ப டீட்டெயிலா இருக்கு எத்தனா சப்தத்தையுமே அவ்வளவு டீட்டெயிலா சொல்லலாம் அது அதுலயும் ரொம்ப கூடார்த்தம் நிறைய இருக்குது நமக்கே இப்படி இருக்கு அவரு அந்த ஸ்லோகம் பண்ணும்போது என்னென்ன ஓடிருக்கும் ಮನಸ್ಸಲ್ಲಿ ಸ್ವಾಮಿ ಮನಸ್ಸಲ್ಲಿ ನೆಚ್ಚೆ ಅದ ನಾವು ಅದು ಅನುಭವಿಸ್ಬೇಕು ಅವ್ರು ಬರೀಬೇಕಾದ್ರೆ ನಮಗೆ ಇಷ್ಟು ಅನುಭವಿಸಕ್ ಸಂತೋಷವಾಗಿದೆ ಅವರು ರಚನೆ ಮಾಡ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಏನೇನೆಲ್ಲ ಓಡಿರ್ಬೋದು ಎದುರಿಗೆ ಬೇರೆ ನೋಡ್ತಾ ಇದ್ದಾರೆ ಅವ್ರಿಗೆ ಎಷ್ಟೊಂದು ಅನುಭವ ಆಗಿರ್ಬೋದು ಅವ್ರಿಗೆ ಸರಿ ನೋಡೋಣ ನಾನ್ ಮೋಸ್ಟ್ಲಿ ಮಂಡೇನೂ ಆಗುತ್ತಲ್ಲ ಗೊತ್ತಿಲ್ಲ ನಮ್ಮ ಪ್ರಸಂಗಂದ ಒಂದು ವರ್ಷಾಬ್ದಿ ಕಾಯ್ದೆ ಸ್ವಲ್ಪ ಪಾರಾಯಣಗಳೆಲ್ಲ ಇದೆ ಇದೆಲ್ಲ ಮುಗಿಸ್ಕೊಂಡು ನೋಡೋಣ ಆದ್ರೆ ಮಂಡೇ ಇದ್ರೆ ಟ್ಯೂಸ್ಡೇನ ನಾಳೆ ಮೇಡಮ್ ಕ್ಲಾಸ್ ಇದೆಯಾ ಸರ್ ಅವಳು ತಗೋಬಹುದು ಗೊತ್ತಿಲ್ಲ ಅವಳು ಯಾವ ಕ್ಲಾಸ್ ತಗೋತಾಳೆ